ಜಗತ್ತಿನಲ್ಲಿ ಇರೋ ಎಲ್ಲಾ ಜನರು ನಮ್ಮನ್ನೆಲ್ಲ ಕಾಪಾಡುವ ದೇವ್ರು ಇರ್ತಾ ಇದ್ದಾನೆ ಅನ್ನೋರು ಒಂದು ಕಡೆ, ದೇವ್ರು ಇಲ್ವೇ ಇಲ್ಲ ಅಂತ ನಂಬೋರು ಇನ್ನೊಂದು ಕಡೆಯಾಗಿ ಡಿವೈಡ್ ಆಗಿ ಬಿಡ್ತಾರೆ. ನಂತರ ಎರಡು ಜನಾಂಗದವರು ಕೂಡ ಜಗಳವನ್ನ ಮಾಡ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ತಾರೆ. ಬಟ್ ಆದ್ರೆ ಸಂಪೂರ್ಣ ಜಗತ್ತಿನಲ್ಲಿ ಒಂದು ಘೋರವಾದ ಕಾಯಿಲೆ ಆವರಿಸಿಕೊಂಡು ಬಿಡುತ್ತೆ. ಇಷ್ಟೇ ಅಲ್ಲದೆ ನರಕಲೋಕದ ದುಷ್ಟ ಶಕ್ತಿಗಳು ಭೂಲೋಕಕ್ಕೆ ಬಂದು ಬಿಟ್ಟು ಸಂಪೂರ್ಣ ಮಾನವ ಜಾತಿಯನ್ನೇ ನಾಶವನ್ನ ಮಾಡೋದಿಕ್ಕಾಗಿ ನಿಂತ್ಕೊಳ್ತಾವೆ. ಆ ರೀತಿ ಘನಘೋರ ದುಷ್ಟ ಶಕ್ತಿಗಳ ಕೈಯಿಂದ ಮನುಷ್ಯ ಜನಾಂಗದವರು ಬದುಕಿ ಉಳಿದಿದ್ದಾದ್ರೂ ಹೇಗೆ? ಹಾಗೇನೆ ಸಂಪೂರ್ಣ ಜಗತ್ತನ್ನ ಕೆಟ್ಟ ಶಕ್ತಿಗಳಿಂದ ಕಾಪಾಡಬೇಕು ಅಂದ್ರೆ ತುಂಬಾನೇ ಕಠಿಣವಾದ ದಾರಿಯಲ್ಲಿ ನಡೆದು ಒಂದು ಪವಿತ್ರ ಸ್ಥಾನಕ್ಕೆ ಬಂದು ಅಲ್ಲಿನ ಮೂಲವನ್ನ ಕಂಡು ಹಿಡಿಬೇಕಾಗಿರ್ತಾ ಇದೆ. ಆ ರೀತಿ ಸಾಹಸವನ್ನ ಪಟ್ಟು ಈ ಸಂಪೂರ್ಣ ಜಗತ್ತನ್ನ ರಕ್ಷಣೆಯನ್ನ ಮಾಡ್ತಾರಾ ಇಲ್ವಾ ಅಂತ ಒಂದು ಬೇರೆ ಲೆವೆಲ್ ನ ಮೂವಿಯನ್ನೇ ನಾವಿವತ್ತು ನೋಡೋದಿಕ್ಕೆ ಬಂದಿರ್ತಾ ಇದೀವಿ. ಅಂದಾಗೆ ಆ ಮೂವಿಯ ಹೆಸರು ಸೀಸನ್ಸ್ ಆಫ್ ದ ವಿಚ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿರ್ತಾ ಇದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಸರಿ, ಓಕೆ, ಇವತ್ತಿನ ಮೂವಿಯ ಮಾಯಾಲೋಕಕ್ಕೆ ಎಂಟ್ರಿಯನ್ನ ಕೊಡೋಣ. ನಮ್ಮ ಕತೆ ಆರಂಭವಾಗೋದು 1253 ADಯಲ್ಲಿ. ಅಂಡ್ ವೆಲಾಚ್ ಅನ್ನುವ ಒಂದು ಊರಿನಲ್ಲಿ 3 ಜನ ಹೆಂಗಸರನ್ನ ಬಂಧಿಸಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಅಲ್ಲಿನ ಚರ್ಚ್ನ ಫಾದರ್ ಈ 3 ಜನರುವೆ ವಾಮಾಚಾರವನ್ನ ಪ್ರಯೋಗವನ್ನ ಮಾಡಿಬಿಟ್ಟು ನರಕದ ರಾಜನಾಗಿರ್ತಾ ಇರೋ ಲೂಸಿಫರ್ನ ಜೊತೆ ಕಾಂಟ್ಯಾಕ್ಟ್ ಆಗೋದಿಕ್ಕೆ ಟ್ರೈ ಅನ್ನ ಮಾಡಿರ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ಹೆಂಗಸರು ಇಲ್ಲ, ನಾವು ಆ ರೀತಿಯಾಗಿ ಏನನ್ನವೇ ಮಾಡಿರ್ತಾನೆ ಇಲ್ಲ ಅನ್ನೋದಾಗಿ ಹೇಳಿಕೊಳ್ತಾರೆ. ಅಂಡ್ ಆಗಿನ ಕಾಲದಲ್ಲಿ ನರಕದಲ್ಲಿ ಇರುವ ಲೂಸಿಫರ್ನ ಜೊತೆಯಾಗಲಿ ದುಷ್ಟ ಶಕ್ತಿಗಳ ಜೊತೆಯಾಗಲಿ ಕಾಂಟ್ಯಾಕ್ಟ್ ಆಗೋದಿಕ್ಕೆ ಟ್ರೈ ಅನ್ನ ಮಾಡಿದ್ರೆ ಅವರಿಗೆ ಸಾವನ್ನೇ ಶಿಕ್ಷೆಯಾಗಿ ಕೊಡ್ತಾರೆ. ಸೊ ನೀವು ಸಾಯುವ ಮುಂಚೆ ಸತ್ಯವನ್ನ ಹೇಳ್ಕೊಳ್ಳೋದಿಕ್ಕೆ ಒಂದು ಅವಕಾಶವನ್ನ ಕೊಡ್ತೀವಿ. ಸೊ ನೀವು ನಿಜವನ್ನ ಹೇಳಿಕೊಂಡ್ರೆ ನಿಮಗೆ ಪ್ರಾಣವನ್ನ ದಾನವನ್ನ ಮಾಡ್ತೀವಿ ಅನ್ನೋದಾಗಿ ಒಂದು ಚಾನ್ಸ್ ಅನ್ನ ಕೊಡ್ಬೇಕಾದ್ರೆ ಮೊದಲನೇದಾಗಿ ಇರುವ ಹೆಂಗಸು ಹೌದು, ನಾನು ನರಕದ ದೇವತೆಯನ್ನ ಕಾಂಟ್ಯಾಕ್ಟ್ ಆಗೋದಿಕ್ಕೆ ಟ್ರೈ ಅನ್ನ ಮಾಡಿರ್ತಾ ಇದ್ದೀನಿ ಅನ್ನೋದಾಗಿ ಹೇಳಿಕೊಳ್ತಾಳೆ. ಇನ್ನು ಎರಡನೆಯದಾಗಿ ಇರ್ತಾ ಇರೋ ಹೆಂಗಸು ಇಲ್ಲ, ನಾನು ನರಕದ ಜೊತೆ ಯಾವುದೇ ಸಂಬಂಧವನ್ನ ಇಟ್ಕೊಂಡಿರ್ತಾ ಇಲ್ಲ, ಬದಲಾಗಿ ವಾಮಾಚಾರವನ್ನ ಪ್ರಯೋಗವನ್ನ ಮಾಡಿರ್ತಾ ಇದ್ದೀನಿ ಅಷ್ಟೇ ಅನ್ನೋದಾಗಿ ಹೇಳಿಕೊಳ್ತಾಳೆ. ಇನ್ನು ಮೂರನೆಯದಾಗಿ ಇರ್ತಾ ಇರೋ ಲೇಡಿ ತುಂಬಾನೇ ವಿಚಿತ್ರವಾಗಿ ಆ ಚರ್ಚಿನ ಫಾದರ್ಗೆನೆ ನೀನು ಆದಷ್ಟು ಬೇಗ ಸತ್ತು ಹೋಗ್ತೀಯ ಕಣೋ ಅನ್ನೋದಾಗಿ ಹೇಳ್ತಾ ಇದ್ದಾಳೆ. ಇದನ್ನ ಕೇಳುವ ಅಲ್ಲಿನ ಫಾದರು ಇವರ ಕಥೆಯನ್ನೇ ಮುಗಿಸಿ ಬಿಡಿ ಅನ್ನೋದಾಗಿ ಆರ್ಡರ್ ಅನ್ನ ಕೊಡ್ತಾ ಇದ್ದಾರೆ. ನಿಜವನ್ನ ಒಪ್ಕೊಂಡ್ರೆ ಪ್ರಾಣ ಭಿಕ್ಷೆಯನ್ನ ಕೊಡೋದಾಗಿ ಮಾತನ್ನ ಹೇಳಿರ್ತಾ ಇದ್ರು ಅಲ್ವಾ, ಇವಾಗ ನೋಡಿದ್ರೆ ಶಿಕ್ಷೆಯನ್ನ ಕೊಡ್ತಾ ಇದ್ದಾರೆ. ಈ ರೀತಿ ದುಷ್ಟ ಶಕ್ತಿಗಳ ಜೊತೆ ಕಾಂಟ್ಯಾಕ್ಟ್ ಅನ್ನ ಮಾಡಿದ್ರೆ ಅವರಿಗೆ ಶಿಕ್ಷೆಯಾಗಿ ಸಾವೇ ಇರ್ತಾ ಇದೆ. ಸೊ ಇದೇನೆ ನಮ್ಮ ರೂಲ್ಸ್ ಅಂತ ಹೇಳಿಬಿಟ್ಟು ಅವರ 3 ಜನರ ಕುತ್ತಿಗೆಗೂ ಒಂದೊಂದು ಹಗ್ಗವನ್ನ ಕಟ್ಟಿ ಆ ಸೇತುವೆಯ ಮೇಲಿಂದಾನೆ ತಳ್ಳಿಬಿಟ್ಟು ನೀರಿನ ಒಳಗಡೆಗೆ ಮುಳುಗಿಸಿ ಅವರ ಕಥೆಯನ್ನೇ ಮುಗಿಸಿ ಹಾಕ್ತಾರೆ. ನೆಕ್ಸ್ಟ್ ಅಲ್ಲೇ ಇರ್ತಾ ಇದ್ದ ಎಲ್ಲ ಸೈನಿಕರು ಫಾದರ್ಸ್ ಗಳೆಲ್ಲ ವಾಪಸ್ ಬಂದು ಬಿಡ್ತಾ ಇರ್ಬೇಕಾದ್ರೆ ಒಬ್ಬ ಫಾದರ್ ಇವರ ಬಾಡಿಯನ್ನ ನಾವು ಇದೇ ರೀತಿಯಾಗಿ ಬಿಡೋದಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇವರ ದೇಹದಲ್ಲಿ ವಾಮಾಚಾರದ ಶಕ್ತಿ ಎಲ್ಲ ಇರ್ತಾ ಇದೆ ಅಲ್ವಾ. ಸೊ ಇದು ಕೆಟ್ಟ ಶಕ್ತಿಯಾಗಿ ಬದಲಾಗುವ ಮುಂಚೆಗೆನೆ ಇದನ್ನ ನಾಶವನ್ನ ಮಾಡ್ಬೇಕು ಅನ್ನೋದಾಗಿ ಹೇಳ್ತಾರೆ. ಬಟ್ ಆದ್ರೆ ಅಲ್ಲಿ ಇರ್ತಾ ಇರೋ ಸೈನಿಕರಿಗೆ ಇದ್ರ ಮೇಲೆಲ್ಲ ನಂಬಿಕೆನೇ ಇರ್ತಾ ಇಲ್ಲ. ಸೊ ಈ ಫಾದರಿನ ಮಾತನ್ನ ಇಗ್ನೋರ್ ಮಾಡಿಬಿಟ್ಟು ಹೊರಟು ಬಿಡ್ತಾರೆ. ಸೊ ಬೇರೆ ದಾರಿ ಇಲ್ಲ ಅಂತ ಹೇಳಿಬಿಟ್ಟು ಆ ಫಾದರೇನೆ ಸೋಲೋಮನ್ನಿನ ಬುಕ್ ಅನ್ನೇ ತಗೊಂಡು ನೀರಿನ ಒಳಗಡೆ ಇರ್ತಾ ಇರೋ ಬಾಡಿಗಳನ್ನ ಒಂದೊಂದಾಗಿ ಮೇಲಕ್ಕೆ ಎಳೆದು ಬಿಟ್ಟು ಆ ಸೋಲೋಮನ್ ಬುಕ್ಕಿನಲ್ಲಿ ಇರ್ತಾ ಇರೋ ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡಿಬಿಟ್ಟು ರಿಚುವಲ್ ಅನ್ನ ಮಾಡಿ ಮುಗಿಸ್ತಾರೆ. ಅಂಡ್ ಅದೇ ರೀತಿಯಾಗಿ 2 ಬಾಡಿಯಿಂದ ದುಷ್ಟ ಶಕ್ತಿಯನ್ನ ಹೊರಗಡೆಗೆ ರಿಲೀಸ್ ಮಾಡ್ತಾರೆ. ಬಟ್ ಆದ್ರೆ 3ನೇ ಹೆಂಗಸಿನ ಬಾಡಿ ಮತ್ತೆ ಬದುಕಿ ವಾಪಸ್ ಬಂದಿರ್ತಾ ಇದೆ. ಅಂಡ್ ಆ 3ನೇ ಹೆಂಗಸು ಒಂದು ವಿಚಿತ್ರವಾದ ಮಾಟಗಾತಿಯಾಗಿ ಬದಲಾಗಿ ಬಿಟ್ಟಿರ್ತಾ ಇದ್ದಾಳೆ. ನೆಕ್ಸ್ಟ್ ಅವಳ ಪವರ್ ಅನ್ನ ಯೂಸ್ ಮಾಡಿ ಆ ಫಾದರ್ ನ ಖಾತೆಯನ್ನೇ ಮುಗಿಸಿ ಹಾಕಿ ಬಿಡ್ತಾಳೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ಸರಿಸುಮಾರು 100 ವರ್ಷಗಳ ನಂತರವಾಗಿ ತೋರಿಸ್ತಾರೆ. ಅಂಡ್ ಇವಾಗ್ಲೇನೆ ದೇವರು ಇದಾನೆ ಮತ್ತೆ ದೇವರು ಇಲ್ಲ ಅನ್ನೋದಾಗಿ ಆರ್ಗ್ಯುಮೆಂಟ್ ಶುರುವಾಗಿ ಬಿಟ್ಟು ಜನಗಳೆಲ್ಲ ದೇವರನ್ನ ನಂಬುವವರು ಒಂದ್ ಕಡೆ, ದೇವರನ್ನ ನಂಬದೇ ಇರೋರು ಒಂದ್ ಕಡೆಯಾಗಿ ಡಿವೈಡ್ ಆಗಿ ಬಿಟ್ಟಿರ್ತಾ ಇದ್ದಾರೆ. ನಂತರ 2 ಜನಾಂಗದವರಿಗೂ ಸರಿಯಾಗಿ ಜಗಳವೆಲ್ಲ ಶುರುವಾಗಿ ಬಿಟ್ಟಿರ್ತಾ ಇದೆ. ಅಂಡ್ ಇದೇ ಯುದ್ಧದಲ್ಲಿ ನಮ್ಮ ಕಥೆಯ ಮೇನ್ ಕ್ಯಾರೆಕ್ಟರ್ ಆಗಿರ್ತಾ ಇರೋ ಬೆಹಮನ್ ಮತ್ತೆ ಫೆಲ್ಸನ್ ಅನ್ನುವ ಇಬ್ಬರು ಕ್ಲೋಸ್ ಆದ ಫ್ರೆಂಡ್ಸ್ ಅನ್ನ ತೋರಿಸ್ತಾರೆ. ಅಂಡ್ ಇವರಿಬ್ರುವೆ ಚರ್ಚ್ ನ ಕಡೆ ಸೇರಿಬಿಟ್ಟು ಅಂದ್ರೆ ದೇವರು ಇದಾನೆ ಅನ್ನುವ ಜನಾಂಗಕ್ಕೆ ಸೇರಿಬಿಟ್ಟು ದೇವರು ಇಲ್ಲ ಅನ್ನುವ ಜನರ ವಿರುದ್ಧವಾಗಿ ಯುದ್ಧಕ್ಕಾಗಿ ನಿಂತ್ಕೊಳ್ತಾರೆ. ಹಾಗೆ ಇವರು ಇಬ್ಬರುವೆ ಕೂಡ ಎದುರಿಗೆ ಎಷ್ಟೇ ಸೈನಿಕರು ಇದ್ರುವೆ ಧ್ವಂಸವನ್ನ ಮಾಡುವಷ್ಟು ಪವರ್ಫುಲ್ ಆಗಿರ್ತಾ ಇದ್ದಾರೆ. ಇದೇ ರೀತಿಯಾಗಿ ಯುದ್ಧಗಳನ್ನ ಮಾಡ್ತಾ ಸ್ಮ್ಯಾರ್ನಿಯಾ ಅನ್ನುವ ಒಂದು ಜಾಗದಲ್ಲಿ ಯುದ್ಧವನ್ನ ಮಾಡ್ತಾ ಇರ್ಬೇಕಾದ್ರೆ ಇವರಿಗೆ ನಿಜವಾದ ವಿಷಯ ಅರ್ಥವಾಗ್ಲಿಕ್ಕೆ ಬರುತ್ತೆ. ಇವರು ಯುದ್ಧವನ್ನ ಮಾಡಿರ್ತಾ ಇರೋದು ಬೇರೆ ಯಾರ ಮೇಲುವೆ ಅಲ್ಲ, ಬಡತನದಲ್ಲಿ ಇರ್ತಾ ಇರುವ ಸಾಮಾನ್ಯ ಮನುಷ್ಯರು, ಹೆಂಗಸರು, ಚಿಕ್ಕ ಮಕ್ಕಳ ಮೇಲೆ ಯುದ್ಧವನ್ನ ಮಾಡಿ ಗೆದ್ದಿರ್ತಾ ಇದ್ದಾರೆ ಅನ್ನೋದು. ಸೊ ನಾವು ಇಷ್ಟೊಂದು ಶಕ್ತಿಶಾಲಿಯಾದ ವೀರರಾಗಿ ಬಿಟ್ಟು ಸಾಮಾನ್ಯ ಜನರ ಮೇಲೆ ದಾಳಿಯನ್ನ ಮಾಡೋದು ಖಂಡಿತ ಸರಿಯಲ್ಲ. ನಾವಿನ್ ಮುಂದೆ ಈ ಯುದ್ಧದಲ್ಲಿ ಭಾಗಿಯಾಗಬಾರ್ದು ಅಂತ ಡಿಸೈಡ್ ಅನ್ನ ಮಾಡಿಬಿಟ್ಟು
ಈ ಸೈನಿಕರಿಗೆಲ್ಲ ಒಬ್ಬ ಲೀಡರ್ ಇರ್ತಾ ಇದ್ದು ಆ ಲೀಡರ್ ನ ಹತ್ತಿರಕ್ಕೆನೆ ಬರ್ತಾರೆ. ನಾವು ಬಂದಿರೋದು ನಮ್ಗೆ ಈಕ್ವಲ್ ಆಗಿ ಇರ್ತಾ ಇರೋರ್ ಜೊತೆ ಯುದ್ಧವನ್ನ ಮಾಡೋದಿಕ್ಕೆ. ಇಲ್ಲಿ ನೋಡಿದ್ರೆ ಸಾಮಾನ್ಯ ಮನುಷ್ಯರು, ಹೆಂಗಸರು, ಚಿಕ್ಕ ಮಕ್ಕಳೆಲ್ಲ ಇರ್ತಾ ಇದ್ದಾರೆ. ಇವರ ಜೊತೆ ಯುದ್ಧವನ್ನ ಮಾಡೋದಿಕ್ಕೆ ನಾವು ಬಂದಿರ್ತಾ ಇಲ್ಲ. ಸೊ ನಾವು ಇನ್ ಮುಂದೆ ನಿಮ್ಮ ಜೊತೆಯಾಗಿ ಯಾವುದೇ ಯುದ್ಧದಲ್ಲೂ ಭಾಗಿಯಾಗೋದಿಲ್ಲ ಅನ್ನೋದಾಗಿ ಹೇಳಿಬಿಟ್ಟು ಆ ಸಂಪೂರ್ಣ ಸೈನ್ಯವನ್ನೇ ಬಿಟ್ಟು ಹೊರಟು ಬಿಡ್ತಾರೆ. ಬಟ್ ಆದ್ರೆ ಇವರ ಪ್ರಕಾರ ಇವರು ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಬಿಟ್ಟಿರ್ತಾ ಇದ್ದಾರೆ ಅಲ್ವಾ, ಆದ್ರಿಂದ ಇವರು ಬಚ್ಚಿಟ್ಕೊಂಡೆ ಜೀವನವನ್ನ ಸಾಗಿಸ್ಬೇಕಾಗಿರ್ತಾ ಇದೆ. ಅಂದ್ರೆ ಇವರ ಧರ್ಮದ ಪ್ರಕಾರ ದೇವರು ಇರ್ತಾ ಇದ್ದಾನೆ ಅಂತ ದೇವರಿಗೆ ಶರಣಾಗ್ಬೇಕು. ಒಂದ್ ವೇಳೆ ಅದನ್ನ ಒಪ್ಕೊಂಡಿಲ್ಲ ಅಂದ್ರೆ ಅದು ಇವರ ಧರ್ಮದ ವಿರುದ್ಧವಾಗೋದ್ರಿಂದ ಇವರು ಮೋಸವನ್ನ ಮಾಡಿರ್ತಾ ಇದ್ದಾರೆ, ನಮ್ಮ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಅವರಿಗೆ ಸಾವಿನ ಶಿಕ್ಷೆಯನ್ನೇ ಕೊಡಲಾಗುತ್ತೆ. ನೆಕ್ಸ್ಟ್ ಇವರಿಬ್ಬರುವೆ ಯುದ್ಧನೇ ಬೇಡ ಅಂತ ಹೇಳಿಬಿಟ್ಟು ಹೊರಟು ಬರ್ತಾ ಇರ್ಬೇಕಾದ್ರೆ ತುಂಬಾನೇ ಟ್ರಾವೆಲ್ ಅನ್ನ ಮಾಡಿ ಸುಸ್ತಾಗಿರ್ತಾ ಇದ್ದಾರೆ. ಸೊ ದೂರದಲ್ಲಿ ಒಂದು ಮನೆಯನ್ನ ನೋಡಿಬಿಟ್ಟು ಸ್ಟೇ ಆಗೋದಿಕ್ಕೆ ಹೆಲ್ಪ್ ಅನ್ನ ಕೇಳೋಣ ಅನ್ನೋದಾಗಿ ಆ ಮನೆಯ ಒಳಗಡೆಗೆ ಬರ್ಬೇಕಾದ್ರೆ ಅಷ್ಟೇ ಇಬ್ಬರುವೆ ಗಾಬರಿಯಾಗಿ ಬಿಡ್ತಾ ಇದ್ದಾರೆ. ಆ ಮನೆಯಲ್ಲಿ ಇರ್ತಾ ಇರುವ ಒಂದು ಕಪಲ್ಲು ಒಂದು ಘನಘೋರವಾದ ಕಾಯಿಲೆಗೆ ತುತ್ತಾಗಿ ಬಿಟ್ಟು ಸಾಯುವ ಸ್ಟೇಜ್ಗೆನೆ ಬಂದು ಬಿಟ್ಟಿರ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲೇನೆ ಹತ್ತಿರದಲ್ಲಿ ಇರ್ತಾ ಇರುವ ಸ್ಟೀರಿ ಅನ್ನುವ ಒಂದು ಊರಿಗೆನೆ ಬರ್ಬೇಕಾದ್ರೆ ಆ ಊರು ಕೂಡ ತುಂಬಾನೇ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಏನಕ್ಕಾಗಿ ಅಂದ್ರೆ ಇಲ್ಲಿ ಇರ್ತಾ ಇರುವ ಜನರೆಲ್ಲ ಗಾಬರಿಯಾಗಿ ಹೆದರಿ ಬಿಟ್ಟಿರ್ತಾ ಇದ್ದಾರೆ. ಅಂಡ್ ಯಾರಾದ್ರೂ ತೀರಿ ಹೋದ್ರೆ ಅವರನ್ನ ಮಣ್ಣಿನಲ್ಲಿ ಮುಚ್ಚೋದನ್ನ ಬಿಟ್ಟು ಒಂದು ಕಸದ ರಾಶಿಯ ರೀತಿಯಲ್ಲಿ ಬಿಸಾಡಿ ಬರ್ತಾ ಇದ್ದಾರೆ. ಕೆಲವರಂತೂ ನಮ್ಮ ಕಷ್ಟವನ್ನ ದೂರವನ್ನ ಮಾಡಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾರೆ. ಇನ್ನಷ್ಟು ಜನರು ಚಿಡಿಯೇಟುಗಳನ್ನ ತಿಂದು ತಮಗೆ ತಾವೇನೆ ನೋವನ್ನ ಮಾಡಿಕೊಳ್ತಾ ಇದ್ದಾರೆ. ಅಂಡ್ ಇದೇ ರೀತಿಯಾಗಿ ಊರಿನ ಒಳಗಡೆಗೆ ಬರ್ತಾ ಇರ್ಬೇಕಾದ್ರೆ ಅಲ್ಲಿನ ಸೈನಿಕನೊಬ್ಬ ಸಿಕ್ಕಿಬಿಟ್ಟು ಸುಮಾರು 3 ವರ್ಷಗಳಿಂದ ಈ ರೀತಿಯಾಗಿ ಒಂದು ಘನಘೋರ ಕಾಯಿಲೆ ಸಂಪೂರ್ಣ ಊರಿಗೆನೆ ಹರಡಿ ಬಿಟ್ಟಿರ್ತಾ ಇದೆ. ಈ ಕಾಯಿಲೆಗೆ ನನ್ನ ಕುಟುಂಬ ಕೂಡ ತುತ್ತಾಗಿ ಬಿಟ್ಟಿರ್ತಾ ಇದೆ ಅನ್ನೋದಾಗಿ ತುಂಬಾ ವಿಷಯಗಳನ್ನ ಹೇಳಿಕೊಳ್ತಾನೆ. ಅದಕ್ಕೆ ನಮ್ಮ ಫೆಲ್ಸನ್ ಅಂಡ್ ವೆಹಮನ್ ನಾವು ಇಲ್ಲೇನೆ ಟ್ರಾವೆಲ್ ಅನ್ನ ಮಾಡಿ ಹೋಗ್ತಾ ಇದ್ವಿ, ಸ್ವಲ್ಪ ರೆಸ್ಟ್ ಅನ್ನ ಮಾಡಿ ಹೋಗೋಣ ಅಂತ ಈ ಊರಿಗೆ ಬಂದಿರ್ತಾ ಇದೀವಿ ಅನ್ನೋದಾಗಿ ಹೇಳ್ತಾರೆ. ನೆಕ್ಸ್ಟ್ ಇವರ ವಸ್ತುಗಳನ್ನೆಲ್ಲ ಒಂದು ಜಾಗಕ್ಕೆ ಶಿಫ್ಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಗಳ ಕತ್ತಿ ಕೆಳಗಡೆಗೆ ಬಿದ್ದು ಬಿಟ್ಟಿರ್ತಾ ಇದೆ. ಸೊ ಇದನ್ನ ನೋಡುವ ಈ ಸೈನಿಕರಿಗೆ ಗೊತ್ತಾಗಿ ಬಿಡುತ್ತೆ ಇವರು ಸಾಮಾನ್ಯ ಮನುಷ್ಯರೇ ಅಲ್ಲ, ಮಹಾ ಯೋಧರಾಗಿರ್ತಾ ಇದ್ದಾರೆ ಅನ್ನೋದು. ನೆಕ್ಸ್ಟ್ ನಮ್ಮ ಹೀರೋಸು ಹಿಂತಿರುಗಿ ಹೊರಡೋಣ ಅನ್ನೋದಾಗಿ ವಾಪಸ್ ಬರೋದಿಕ್ಕೆ ನೋಡ್ಬೇಕಾದ್ರೆ ತುಂಬಾನೇ ಸೈನಿಕರು ಬಂದು ಬಿಟ್ಟು ಇವರನ್ನ ಬಂಧಿಸಿ ಬಿಡ್ತಾರೆ. ನೆಕ್ಸ್ಟ್ ಇಬ್ಬರನ್ನು ಕರ್ಕೊಂಡು ಈ ಊರಿನ ರಾಜನ ಹತ್ತಿರಕ್ಕನೆ ಕರ್ಕೊಂಡು ಬರ್ತಾರೆ. ಆ ರೀತಿ ನಮ್ಮ ಹೀರೋಗಳು ಬಂದು ನೋಡ್ಬೇಕಾದ್ರೆ ಈ ವಿಚಿತ್ರವಾದ ಘೋರ ಕಾಯಿಲೆ ರಾಜನನ್ನುವೇ ಬಿಟ್ಟಿರ್ತಾ ಇಲ್ಲ, ಅವನಿಗೂ ಕೂಡ ಕಾಯಿಲೆ ಉಂಟು ಬಿಟ್ಟಿರ್ತಾ ಇದೆ. ನಮ್ಮ ವೆಲ್ಸನ್ ಅಂಡ್ ಬೆಹಮನ್ ತುಂಬಾನೇ ಪವರ್ಫುಲ್ ಆದ ವಾರಿಯರ್ ಆಗಿರ್ತಾ ಇರೋದ್ರಿಂದ ಇವರ ಬಗ್ಗೆ ರಾಜನಿಗೂ ಕೂಡ ಗೊತ್ತಿರ್ತಾ ಇದೆ. ನೆಕ್ಸ್ಟ್ ಆ ರಾಜ ಈ ರೀತಿ ನಮಗೆಲ್ಲರಿಗೂ ಒಂದು ಘೋರವಾದ ಕಾಯಿಲೆ ಬರೋದಿಕ್ಕೆ ಒಬ್ಬಳು ವಿಚ್ಚೆ ಕಾರಣ, ಅಂದ್ರೆ ಒಬ್ಬಳು ಮಾಟಗಾತಿ ತನ್ನ ಜಾದುವಿನ ಶಕ್ತಿಯಿಂದ ಸಂಪೂರ್ಣ ಜಗತ್ತಿಗೆನೆ ಈ ಕಾಯಿಲೆನ ಕೊಟ್ಟು ಬಿಟ್ಟಿರ್ತಾ ಇದ್ದಾಳೆ. ಅಂಡ್ ನಾವು ಕೂಡ ಮಾಟಗಾತಿಯನ್ನ ಬಂಧಿಸಿ ಮಡಗಿರ್ತಾ ಇದೀವಿ ಅನ್ನೋದಾಗಿ ಹೇಳ್ತಾನೆ. ಆದ್ರೆ ಈ ಘನಘೋರ ಕಾಯಿಲೆಯಿಂದ ಈ ಸಂಪೂರ್ಣ ಜಗತ್ತನ್ನ ಕಾಪಾಡಬೇಕು ಅಂದ್ರೆ ಸೋಲೋಮನ್ ಪುಸ್ತಕದಲ್ಲಿ ಇರ್ತಾ ಇರುವ ಮಂತ್ರಗಳಿಂದ ಮಾತ್ರನೇ ಸಾಧ್ಯ. ಬಟ್ ಆದ್ರೆ ಆ ಸೋಲೋಮನ್ ಪುಸ್ತಕ ಜ್ಯಾಬ್ರಿಕ್ ಅನ್ನುವ ಒಂದು ಪವಿತ್ರ ಸ್ಥಳದಲ್ಲಿ ಇರ್ತಾ ಇದೆ. ಅಂಡ್ ಅಲ್ಲಿಗೆ ತಲುಪುವ ದಾರಿ ತುಂಬಾನೇ ಕಠಿಣವಾಗಿ ಇರ್ತಾ ಇದ್ದು ಈ ಮಾಟಗಾತಿ ವಿಚ್ಚನ ಅದೇ ಜಾಗಕ್ಕೆನೆ ಕರ್ಕೊಂಡು ಹೋಗಿ ಆ ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡಿ ರಿಚುವಲ್ ಅನ್ನ ಮಾಡ್ಬೇಕು. ಬಟ್ ಆದ್ರೆ ಈ ಕಾಯಿಲೆ ನಮಗೆಲ್ಲರಿಗೂ ಬಂದಿ ಬಿಟ್ಟಿರ್ತಾ ಇರೋದ್ರಿಂದ ಸೈನಿಕರಿಗೂ ಕೂಡ ಅಲ್ಲಿಗೆ ತಲುಪೋದಿಕ್ಕೆ ಸಾಧ್ಯವಾಗಿರ್ತಾ ಇಲ್ಲ. ಸೊ ಇವಾಗ ನೀವೇನೇ ಈ ಕೆಲಸವನ್ನ ಮಾಡ್ಬೇಕು ಅನ್ನೋದಾಗಿ ಹೇಳ್ತಾನೆ. ಈ ರೀತಿ ನೀವೇನಾದ್ರೂ ಕೆಲಸವನ್ನ ಮಾಡಿ ಕೊಟ್ರೆ ನೀವು ಸೈನ್ಯವನ್ನ ಬಿಟ್ಟು ರೂಲ್ಸ್ ಗಳನ್ನೆಲ್ಲ ಮುರಿದು ಬಿಟ್ಟು ಮೋಸವನ್ನ ಮಾಡಿ ಧರ್ಮದ ವಿರುದ್ಧ ಹೋಗಿರ್ತಾ ಇದ್ದೀರಾ ಅನ್ನೋದಾಗಿ ಹೇಳಿರ್ತಾ ಇದ್ದಾರೆ ಅಲ್ವಾ, ಆ ಕಳಂಕದಿಂದ ನಿಮಗೆ ಮುಕ್ತಿಯನ್ನ ಕೊಡಿಸ್ತೀನಿ ಅನ್ನೋದಾಗಿ ಹೇಳ್ತಾನೆ ಆ ರಾಜ. ಬಟ್ ಆದ್ರೆ ನಮ್ಮ ಬೆಹಮನ್ನು ಈ ಕೆಲಸವನ್ನ ಮಾಡೋದಿಕ್ಕಾಗಿ ಒಪ್ಪಿಕೊಳ್ಳೋದಿಲ್ಲ. ಆಲ್ರೆಡಿ ನಾವು ತುಂಬಾನೇ ಅಮಾಯಕ ಜನರ ಪ್ರಾಣವನ್ನ ತೆಗ್ದಿರ್ತಾ ಇದೀವಿ, ಸೊ ಈ ವಿಷಯದಲ್ಲಿ ಮುಂದುವರಿಯೋದೇ ಬೇಡ ಅನ್ನೋದಾಗಿ ಹೇಳ್ತಾನೆ. ಅಷ್ಟೇ ಇದನ್ನೆಲ್ಲ ಕೇಳುವ ರಾಜ ತುಂಬಾನೇ ಕೋಪವನ್ನ ಮಾಡ್ಕೊಂಡು ಇಬ್ಬರನ್ನುವೆ ಜೈಲ್ನ ಒಳಗಡೆಗೆನೆ ಹಾಕಿಸಿ ಬಿಡ್ತಾನೆ. ಅಂಡ್ ಅದೇ ಜೈಲ್ನ ಪಕ್ಕದಲ್ಲಿನೇ ಆ ಮಾಟಗಾತಿ ವಿಚ್ಚನು ಕೂಡ ಕೂಡಿ ಹಾಕಿ ಮಡಗಿರ್ತಾ ಇದ್ದಾರೆ. ಬಟ್ ಆದ್ರೆ ಅವಳನ್ನ ನೋಡಿದ್ರೆ ಯಾವುದೇ ರೀತಿಯ ಮಾಟಗಾತಿಯ ರೀತಿ ಕಾಣಿಸೋದೇ ಇಲ್ಲ, ನಾರ್ಮಲ್ ಆದ ಒಂದು ಹುಡುಗಿಯಾಗಿನೇ ಇರ್ತಾ ಇದ್ದಾಳೆ. ಬಟ್ ಆದ್ರೆ ಅವಳ ಬಾಡಿಯ ಮೇಲೆಲ್ಲ ತುಂಬಾನೇ ಗಾಯಗಳಾಗಿ ಬಿಟ್ಟು ಅದರಿಂದ ನೋವನ್ನ ಅನುಭವಿಸ್ತಾ ಇದ್ದಾಳೆ. ಸೊ ಇದನ್ನೆಲ್ಲ ನೋಡೋದಿಕ್ಕೆ ಆಗ್ದಿರೋ ನಮ್ಮ ಬೆಹಮೆನ್ನು ಬೇರೆ ದಾರಿ ಇಲ್ದೆ ಆ ಪವಿತ್ರವಾದ ಸ್ಥಳಕ್ಕೆ ಹೋಗೋದಿಕ್ಕಾಗಿ ಅಗ್ರಿಯನ್ನ ಮಾಡಿಕೊಳ್ತಾನೆ. ಅಂಡ್ ಇವರ ಜೊತೆಯಾಗಿನೇ ಹೋಗೋದಿಕ್ಕೆ ಒಬ್ಬ ಚರ್ಚಿನ ಫಾದರು ಮತ್ತೆ ಸೈನಿಕ ಇಬ್ಬರುವೆ ಬರೋದಿಕ್ಕಾಗಿ ರೆಡಿ ಆಗ್ತಾರೆ. ಆದ್ರೆ ಆ ಪವಿತ್ರವಾದ ಸ್ಥಳಕ್ಕೆ ಹೋಗೋದಿಕ್ಕೆ
ಒಂದು ಹಳೆಯದಾದ ಮ್ಯಾಪ್ ಅನ್ನ ಬಿಟ್ರೆ ಬೇರೆ ಯಾವ್ದೇ ದಾರಿನವೇ ಇವರಿಗೆ ಗೊತ್ತಿರ್ತಾನೆ ಇಲ್ಲ. ಸೊ ನಮ್ಮ ಬೆಹಮೆನ್ನು ಈ ಮ್ಯಾಪ್ ಗಳ ಮೇಲೆ ನನಗೆ ನಂಬಿಕೆನೇ ಇರ್ತಾ ಇಲ್ಲ. ಆ ಜಾಗದ ಬಗ್ಗೆ ಯಾರಿಗಾದ್ರೂ ಗೊತ್ತಿರ್ತಾ ಇದ್ರೆ ಅವರನ್ನ ಕರ್ಕೊಂಡು ಬನ್ನಿ ಅನ್ನೋದಾಗಿ ಹೇಳ್ತಾನೆ. ಅಂಡ್ ಈ ಸಿಚುವೇಶನ್ ಅಲ್ಲಿ ಇವರಿಗೆ ಹೆಲ್ಪ್ ಅನ್ನ ಮಾಡೋದು ಇವರು ಬಂಧಿಸಿ ಮಡಗಿರ್ತಾರೋ ಮತ್ತೊಬ್ಬ ಅಪರಾಧಿ ಅಲ್ಲಿಗೆ ಹೋಗುವ ದಾರಿ ನನ್ಗೆ ಗೊತ್ತಿರ್ತಾ ಇದೆ ಅನ್ನೋದಾಗಿ ಹೇಳಿಬಿಟ್ಟು ಇವರ ಗ್ಯಾಂಗಿಗೆನೆ ಜಾಯಿನ್ ಆಗ್ತಾನೆ. ನೆಕ್ಸ್ಟ್ ಟೋಟಲ್ ಆಗಿ 5 ಜನಗಳಾಗಿ ಸೇರಿ ಬಿಟ್ಟು ಹೋಗೋದಿಕ್ಕೆ ರೆಡಿ ಆಗ್ತಾರೆ. ಅಂಡ್ ಆ ವಿಚನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ವಾ. ಸೊ ಮೊದ್ಲೇನೆ ಇವಳು ಮಾಟಗಾತಿಯಾಗಿ ಇರ್ತಾ ಇರೋದ್ರಿಂದ ಯಾವ್ದೇ ರೀತಿಯ ಅಪಾಯ ಬರಬಾರ್ದು ಅಂತ ಹೇಳಿಬಿಟ್ಟು ಒಂದು ಜೈಲಿನ ರೀತಿಯಾಗಿನೇ ಇರ್ತಾ ಇರೋ ಗಾಡಿಯಲ್ಲಿ ಅವಳನ್ನ ಬಂಧಿಸಿ ಬಿಟ್ಟೇನೆ ಕರ್ಕೊಂಡು ಹೋಗ್ತಾರೆ. ಆ ರೀತಿ ಬರ್ತಾ ಇರ್ಬೇಕಾದ್ರೆ ಅವಳು ವಿಚಿನ ರೀತಿನೇ ಕಾಣಿಸ್ತಾನೆ ಇಲ್ಲ. ತುಂಬಾನೇ ಕ್ಯೂಟ್ ಆದ ನಾರ್ಮಲ್ ಆದ ಹುಡುಗಿಯಾಗಿನೇ ಕಾಣಿಸ್ತಾ ಇದ್ದಾಳೆ. ಸೊ ಇದನ್ನ ನೋಡುವ ಅಲ್ಲಿನ ಚರ್ಚಿನ ಫಾದರು ಈ ರೀತಿ ಇವಳು ತುಂಬಾನೇ ಕ್ಯೂಟ್ ಆಗಿ ಇರ್ತಾ ಇದ್ದಾಳೆ ಅಂತ ಯೋಚನೆಯೇ ಮಾಡ್ಬೇಡ್ರಿ. ಯಾಕಂದ್ರೆ ಇವಳು ಎಷ್ಟೊಂದು ಡೇಂಜರಸ್ ಆಗಿ ಇರ್ತಾ ಇದ್ದಾಳೆ ಅಂದ್ರೆ ಇವಳ ಶಕ್ತಿ ಸಂಪೂರ್ಣ ಜಗತ್ತನ್ನೇ ನಾಶವನ್ನ ಮಾಡೋಕೆ ನಿಂತಿರ್ತಾ ಇದೆ ಅನ್ನೋದಾಗಿ ಹೇಳ್ತಾರೆ. ಈ ರೀತಿಯಾಗಿ ಎಲ್ಲರೂ ಹೊರಟು ಬಿಟ್ಟು ಒಂದು ಸೂಪರ್ ಆದ ಅಡ್ವೆಂಚರಿಗಾಗಿ ಎಂಟ್ರಿಯನ್ನ ಕೊಡ್ತಾರೆ. ಇದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಇದೇ ಊರಿನ ಒಂದು ಹುಡುಗ ನಮ್ಮ ಪೂರ್ತಿಯಾದ ಗ್ಯಾಂಗ್ ಅನ್ನ ಫಾಲೋವನ್ನ ಮಾಡಿ ಬರ್ತಾ ಇದ್ದಾನೆ. ಸೊ ಇದನ್ನ ನೋಡುವ ನಮ್ಮ ಗ್ಯಾಂಗಿನವರು ಯಾರೋ ನೀನು ಏನಕ್ಕಾಗೋ ಬರ್ತಾ ಇದೆಯಾ ಅನ್ನೋದಾಗಿ ಕೇಳ್ಬೇಕಾದ್ರೆ ನಾನು ಕೂಡ ಈ ಜಗತ್ತನ್ನ ಕಾಪಾಡೋದಿಕ್ಕೆ ನಿಮ್ಮ ಜೊತೆಯಾಗಿ ಆ ಪವಿತ್ರ ಜಾಗಕ್ಕೆನೆ ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸೊ ಅದಕ್ಕೆ ನಮ್ಮ ಗ್ಯಾಂಗಿನವರು ನೀನು ಇನ್ನವೇ ತುಂಬಾನೇ ಚಿಕ್ಕ ಹುಡುಗನಾಗಿರ್ತಾ ಇದ್ಯಾ, ನಾವು ಮಾಡೋದಿಕ್ಕೆ ಹೋಗ್ತಾ ಇರೋದು ಒಂದು ಸಣ್ಣ ಪುಟ್ಟ ಕೆಲಸವಲ್ಲ, ಇದು ತುಂಬಾನೇ ಭಯಾನಕವಾದ ವಿಷಯಗಳನ್ನೆಲ್ಲ ಮಡಗಿರ್ತಾ ಇದೆ ಅನ್ನೋದಾಗಿ ಹೇಳ್ಬೇಕಾದ್ರೆ ಹಾಗಿದ್ರೆ ನನ್ನ ಜೊತೆಯಾಗಿ ಕತ್ತಿ ವರಸೆಯನ್ನ ಮಾಡಿಬಿಟ್ಟು ನನ್ನ ಸ್ಕಿಲ್ ಗಳನ್ನ ಟೆಸ್ಟ್ ಮಾಡಿ ಒಂದ್ ವೇಳೆ ನಾನೇನಾದ್ರೂ ಒಬ್ಬ ಯೋಧ ಅನ್ನೋದು ಸಾಬೀತಾದ್ರೆ ನಿಮ್ಮ ಜೊತೆಯಾಗಿನೇ ಕರ್ಕೊಂಡು ಹೋಗಿ ಅನ್ನೋದಾಗಿ ಕೇಳಿಕೊಳ್ತಾನೆ. ಸರಿ ಓಕೆ ಅಂತ ಹೇಳಿಬಿಟ್ಟು ನಮ್ಮ ಫೆಲ್ಸನ್ ಕೂಡ ಅವನ ಜೊತೆಯಾಗಿ ಬ್ಯಾಟಲಿಗೆನೆ ಇಳಿತಾನೆ. ಅಂಡ್ ಇದೇ ರೀತಿಯಾಗಿ ಬ್ಯಾಟಲ್ ನಡೀತಾ ಇರ್ಬೇಕಾದ್ರೆ ಹುಡುಗನುವೆ ಸೋಲು ರೀತಿಯಾಗಿನೇ ಕಾಣಿಸ್ತಾ ಇಲ್ಲ. ಸೊ ಇದನ್ನ ನೋಡುವ ನಮ್ಮ ಬೆಹಮೆನ್ನು ನೀನೊಬ್ಬ ಸೈನಿಕನೇ ಕಣೋ ಬಿಡು ಅನ್ನೋದಾಗಿ ಹೇಳಿಬಿಟ್ಟು ಅವರ ಗ್ಯಾಂಗಿನ ಜೊತೆಯಾಗಿ ಬರೋದಿಕ್ಕಾಗಿ ಒಪ್ಪಿಕೊಳ್ತಾನೆ. ನೆಕ್ಸ್ಟ್ ಟ್ರಾವೆಲ್ ಅನ್ನ ಮುಂದುವರಿಸಬೇಕಾದ್ರೆ ಕತ್ತಲೆಯಾಗಿ ಬಿಡ್ತಾ ಇದೆ. ಸೊ ಒಂದು ಜಾಗದಲ್ಲಿ ಫೈರ್ ಕ್ಯಾಂಪ್ ಅನ್ನ ಹಾಕಿ ಸ್ಟೇ ಆಗ್ತಾರೆ. ಅಂಡ್ ಎಲ್ಲರೂ ಕುಳಿತು ಆ ವಿಚ್ಚಿನ ಬಗ್ಗೆನೆ ತುಂಬಾನೇ ಮಾತುಗಳನ್ನ ಆಡ್ತಾ ಇರ್ಬೇಕಾದ್ರೆ ನಮ್ಮ ಗ್ಯಾಂಗಿನಲ್ಲಿ ಒಬ್ಬ ಸೈನಿಕ ಬಂದಿರ್ತಾ ಇದ್ದ ಅಲ್ವಾ, ಅವನು ಈ ವಿಚ್ ನೋಡೋದಿಕ್ಕೆ ಸೇಮ್ ನನ್ನ ಮಗಳ ರೀತಿಯಾಗಿನೇ ಇರ್ತಾ ಇದ್ದಾಳೆ. ಅಂದ್ರೆ ನನಗೂ ಕೂಡ ಒಬ್ಬಳು ಮಗಳು ಇರ್ತಾ ಇದ್ದು ಇದೇ ವಯಸ್ಸಿನವಳಾಗಿ ಇರ್ತಾ ಇದ್ಲು. ಅಂಡ್ ಇವಳಲ್ಲಿ ನಾನು ನನ್ನ ಮಗಳನ್ನ ನೋಡ್ತಾ ಇರೋದ್ರಿಂದ ಇವಳಿಗೆ ಈ ಬಂಧನದಿಂದ ಮುಕ್ತಿಯನ್ನ ಕೊಡಿಸೋದಿಕ್ಕಾಗಿನೇ ನಿಮ್ಮ ಜೊತೆಯಾಗಿ ಬಂದಿರ್ತಾ ಇದ್ದೀನಿ ಅನ್ನೋದಾಗಿ ಹೇಳಿಕೊಳ್ತಾನೆ. ಅಂಡ್ ಇದೇ ರೀತಿಯಾಗಿ ಮಾತಾಡ್ಕೊಂಡೆ ಆ ವಿಚ್ ಅನ್ನ ರಿಲೀಸ್ ಮಾಡೋದಿಕ್ಕಾಗಿ ಅವಳ ಹತ್ರಕ್ಕೆನೆ ಬರ್ಬೇಕಾದ್ರೆ ಆ ಮಾಟಗಾತಿ ಆ ಸೈನಿಕನನ್ನ ಹಿಡಿದು ಎಳ್ಕೊಂಡು ಅವನ ಕಥೆಯನ್ನೇ ಮುಗಿಸಿ ಹಾಕಿ ಬಿಡ್ತಾ ಇದ್ದಾಳೆ. ಸೊ ಇದನ್ನ ನೋಡುವ ಚರ್ಚಿನ ಫಾದರು ತಡೆಯೋಣ ಅಂತ ಬರ್ಬೇಕಾದ್ರೆ ಅವರಿಗೂ ಕೂಡ ಪೆಟ್ಟನ್ನ ಕೊಟ್ಟಿ ಬಿಟ್ಟು ಅವರ ಕುತ್ತಿಗೆಯಲ್ಲಿ ಇರ್ತಾ ಇರುವ ಕೀಯನ್ನ ಕಿತ್ಕೊಂಡು ಆ ಸೆಲ್ ಅನ್ನೇ ಓಪನ್ ಮಾಡಿ ಬಿಟ್ಟು ಓಡಿ ಹೋಗಿ ಬಿಡ್ತಾಳೆ. ಅಂಡ್ ಆ ಸೈನಿಕ ಎಲ್ಲರೂ ಮಲಗಿ ನಿದ್ರೆಯನ್ನ ಮಾಡ್ತಾ ಇರ್ಬೇಕಾದ್ರೇನೆ ಈ ವಿಚ್ ಅನ್ನ ರಿಲೀಸ್ ಮಾಡೋದಿಕ್ಕೆ ಬಂದಿರ್ತಾ ಇದ್ದಾನೆ. ಬಟ್ ಆದ್ರೆ ಅವನ ಖಾತೆಯನ್ನೇ ಮುಗಿಸಿ ಹಾಕಿ ಬಿಟ್ಲು ಈ ವಿಚ್. ಆ ನಂತರ ನಮ್ಮ ಹೀರೋಸು ಮತ್ತೆ ನಮ್ಮ ಗ್ಯಾಂಗಿನಲ್ಲಿ ಇರ್ತಾ ಇರೋ ಉಳಿದವರು ಎಚ್ಚರಿಯಾಗಿ ಬಿಟ್ಟು ಏನಾಗಿರ್ತಾ ಇದೆ ಅಂತ ಬಂದು ನೋಡ್ಬೇಕಾದ್ರೆ ಆ ವಿಚ್ ಆಲ್ರೆಡಿ ತಪ್ಪಿಸ್ಕೊಂಡು ಅಲ್ಲಿಂದ ಹೋಗಿ ಬಿಟ್ಟಿರ್ತಾ ಇದ್ದಾಳೆ ಅಲ್ವಾ. ಸೊ ಬೇಗನೆ ಎಲ್ಲರೂ ಸೇರಿ ಬಿಟ್ಟು ಅವಳನ್ನ ಹುಡ್ಕೋದಿಕ್ಕಾಗಿ ಬರ್ತಾರೆ. ಆ ರೀತಿ ಹುಡುಕ್ತಾ ಒಂದು ಊರಿನ ಒಳಗಡೆಗೆನೆ ಬರ್ಬೇಕಾದ್ರೆ ಎಷ್ಟೇ ಹುಡುಕಿದ್ರುವೆ ಯಾರ ಕೈಗುವೆ ಸಿಗ್ತಾನೆ ಇಲ್ಲ, ಪದೇ ಮಾಯವಾಗಿ ಹೋಗ್ತಾನೆ ಇದ್ದಾಳೆ. ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಗ್ಯಾಂಗಿನಲ್ಲಿ ಇರ್ತಾ ಇರೋ ಒಬ್ಬ ವ್ಯಕ್ತಿಗೆ ಅವನ ಮಗಳ ರೂಪದಲ್ಲಿ ಕಾಣಿಸ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾಳೆ. ಅಂಡ್ ನಾನು ಕಷ್ಟದಲ್ಲಿ ಇರ್ತಾ ಇದ್ದೀನಿ, ಹೆಲ್ಪ್ ಅನ್ನ ಮಾಡಿಯಪ್ಪ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದಾಳೆ. ಬಟ್ ಆದ್ರೆ ರಿಯಲ್ ಆಗಿ ಆ ವ್ಯಕ್ತಿಯ ಮಗಳು ಆಲ್ರೆಡಿ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾಳೆ. ಬಟ್ ಆದ್ರೆ ಆ ಗಾರ್ಡ್ ನನ್ನ ಮಗಳು ಬಂದು ಬಿಟ್ಟಿರ್ತಾ ಇದ್ದಾಳೆ, ಮಗಳೇ ಎಲ್ಲಿರ್ತಾ ಇದ್ಯಾ ಬಾರಮ್ಮ ಅನ್ನೋದಾಗಿ ಆ ವಿಚ್ಚು ಕೊಡ್ತಾ ಇರೋ ವಿಷನ್ಸ್ ಗಳಿಗೆ ಒಳಗಾಗಿ ಬಿಟ್ಟು ಅವಳನ್ನ ಹುಡುಕಿ ಬರ್ತಾನೆ. ಇದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ನಮ್ಮ ಗ್ಯಾಂಗಿನಲ್ಲಿ ಒಂದು ಚಿಕ್ಕ ಹುಡುಗ ಇರ್ತಾ ಇದ್ದಾನೆ ಅಲ್ವಾ, ನೀವು ಮುಂದಕ್ಕೆ ಬರ್ಲೇಬೇಡಿ ಅದು ಮಾಯೆಯಾಗಿರ್ತಾ ಇದೆ ಅಂತ ಹೇಳಿದ್ರುವೆ ಕೂಡ ಇವನ ಮಾತು ಏನುವೆ ಆ ಗಾರ್ಡ್ಗೆ ಕೇಳಿಸ್ತಾನೆ ಇಲ್ಲ. ಸೊ ಆ ಹುಡುಗ ಒಂದು ಕತ್ತಿಯನ್ನು ಹಿಡ್ಕೊಂಡು ತಡೆಯೋದಿಕ್ಕಾಗಿ ನೋಡ್ತಾ ಇರ್ಬೇಕಾದ್ರೆ ಬೈ ಮಿಸ್ ಆಗಿ ಆ ಕತ್ತಿ ಆ ಗಾರ್ಡ್ನ ಹೊಟ್ಟೆಗೆನೆ ಚುಚ್ಚಿಕೊಂಡು ಬಿಡ್ತಾ ಇದೆ. ಅಷ್ಟೇ ಆ ಗಾರ್ಡ್ನ ಕತೆ ಅಲ್ಲೇನೆ ಮುಗಿದು ಹೋಗಿ ಬಿಡ್ತು. ನಂತರ ನಮ್ಮ ಗ್ಯಾಂಗಿನವರು ಬಂದು ಬಿಟ್ಟು ಅವನನ್ನ ಏನಕ್ಕೆ ತಡಿಲಿಲ್ಲ, ಏನಕ್ಕಾಗಿ ಅವನನ್ನ ಕೊಂದು ಬಿಟ್ಟೆ ಅನ್ನೋದಾಗಿ ಕೇಳ್ಬೇಕಾದ್ರೆ ಆ ವಿಚ್ಚು ಇವನಿಗೆ ಮಾಯೆಯನ್ನ ಮಾಡಿ ಬಿಟ್ಟಿರ್ತಾ ಇದ್ದಾಳೆ. ನಾನು ತಡೆಯೋದಿಕ್ಕೆ ನೋಡಿದ್ರವೆ ಕೂಡ ಅವಳನ್ನ ರಿಲೀಸ್ ಮಾಡೋದಿಕ್ಕಾಗಿ ಮುಂದೆ ಹೋಗ್ತಾ ಇದ್ದ. ಅಂಡ್ ಬೈ ಮಿಸ್ ಆಗಿನೇ ಇವನ ಕತೆ ಮುಗಿದು ಹೋಗಿ ಬಿಡ್ತು ಅನ್ನೋದಾಗಿ ಹೇಳ್ತಾನೆ. ಆ ನಂತರ ಈ ವಿಚ್ಚನ್ನ ಹೊರಗಡೆಗೆ ಬಿಟ್ರೆ ತುಂಬಾನೇ ಡೇಂಜರಸ್ ಕೊಂಡ್ರು, ಮೊದ್ಲು ಇವಳನ್ನ ಬಂಧಿಸ್ರು ಅನ್ನೋದಾಗಿ ಹೇಳ್ಬೇಕಾದ್ರೆ ನನ್ನನ್ನ ಬಿಟ್ಬಿಡಿ ಅನ್ನೋದಾಗಿ ತುಂಬಾನೇ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ತಾಳೆ ಆ ವಿಚ್ಚು. ಬಟ್ ಆದ್ರೂ ಅವಳು ಡೇಂಜರಸ್ ಅಲ್ವಾ,
ಸೊ ಮತ್ತೆ ಅವಳನ್ನ ತಂದು ಜೈಲಿನ ಒಳಗಡೆಗೆನೆ ಕೂಡಿ ಹಾಕ್ತಾರೆ. ಆ ನಂತರ ನಮ್ಮ ಗ್ಯಾಂಗಿನಲ್ಲಿ ಇರ್ತಾ ಇರುವ ಚರ್ಚಿನ ಫಾದರ್, ಲೋ ತಮ್ಮಂದ್ರ, ನಿಮ್ಮ ಮನಸ್ಸು ಮತ್ತೆ ಮೆದುಳಿನ ಮೇಲೆ ನಿಯಂತ್ರಣವನ್ನ ಮಾಡಿಕೊಳ್ಳಿ, ಇಲ್ಲಾಂದ್ರೆ ಈ ವಿಚ್ಚು ನಿಮ್ಮನ್ನೇ ಕಂಟ್ರೋಲ್ ಅನ್ನ ಮಾಡೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾಳೆ. ನಮ್ಮ ವೀಕ್ನೆಸ್ ಅನ್ನೆಲ್ಲ ತಿಳ್ಕೊಂಡು ವಿಷನ್ಸ್ ಗಳನ್ನ ತೋರಿಸಿ ಬಿಟ್ಟು ನಮ್ಮಲ್ಲಿನೇ ವಿರುದ್ಧವಾಗಿ ಜಗಳವನ್ನ ಕೂಡ ಮಾಡಿಸಿ ಬಿಡ್ತಾಳೆ ಕೊಂಡ್ರು. ಸೊ ಹುಷಾರಾಗಿ ಇರಿ ಅನ್ನೋದಾಗಿ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ. ನೆಕ್ಸ್ಟ್ ಎಲ್ಲರೂ ಸೇರಿ ಬಿಟ್ಟು ನೋಡೋದಿಕ್ಕೆ ಎರಡು ಕಣ್ಣುಗಳು ಸಾಲೋದಿಲ್ಲ ಅಂತಹ ಒಂದು ಅದ್ಭುತವಾದ ಜಾಗದಲ್ಲಿ ಅವರ ಜರ್ನಿಯನ್ನ ಮುಂದುವರಿಸ್ತಾರೆ. ಇದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ತುಂಬಾನೇ ಹಳೆಯದಾದ ಒಂದು ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡ್ಬೇಕಾಗಿರ್ತಾ ಇದೆ. ಅದು ಎಷ್ಟೊಂದು ಹಳೆಯದಾಗಿ ಇರ್ತಾ ಇದೆ ಅಂದ್ರೆ ಯಾವ ಕ್ಷಣದಲ್ಲಾದ್ರೂ ಮುರಿದು ಹೋಗಿಬಿಟ್ಟು ಕೆಳಗಡೆಗೆ ಬಿದ್ದು ಬಿಡಬಹುದು, ಅಷ್ಟೊಂದು ಹಾಳಾಗಿ ಬಿಟ್ಟಿರ್ತಾ ಇದೆ. ಬಟ್ ಆದ್ರೆ ನಮ್ಮ ಗ್ಯಾಂಗಿನ ಹತ್ರ ಬೇರೆ ಆಪ್ಷನ್ ಇರ್ತಾ ಇಲ್ಲ ಅಲ್ವಾ. ಸೊ ಆ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡೋದಿಕ್ಕಾಗಿ ಡಿಸೈಡ್ ಮಾಡ್ತಾರೆ. ಅದೇ ರೀತಿಯಾಗಿನೇ ಆ ಬ್ರಿಡ್ಜ್ ಅನ್ನ ಪ್ರತಿಯೊಬ್ಬರುವೆ ಒಬ್ಬೊಬ್ಬರಾದ ನಂತರ ಕ್ರಾಸ್ ಅನ್ನ ಮಾಡಿ ಬಿಡ್ತಾರೆ. ಬಟ್ ಆದ್ರೆ ಆ ವಿಚ್ಚನ ಕೂಡಿ ಮಡಗಿರ್ತಾ ಇರೋ ಒಂದು ಗಾಡಿ ತುಂಬಾನೇ ವೆಯ್ಟ್ ಇರ್ತಾ ಇದೆ ಅಲ್ವಾ, ಅದನ್ನ ಹಗ್ಗದ ಸಹಾಯದಿಂದ ಎಳಿಯೋಣ ಅಂತ ನೋಡ್ಬೇಕಾದ್ರೆ ಬರ್ತಾನೆ ಇಲ್ಲ. ಸೊ ನಮ್ಮ ಗ್ಯಾಂಗಿನವರು ಮತ್ತೆ ಹಿಂತಿರುಗಿ ಹೋಗಿಬಿಟ್ಟು ಆ ಗಾಡಿಯನ್ನ ತಳ್ಳೋದಿಕ್ಕಾಗಿ ಶುರುವನ್ನ ಮಾಡಿಕೊಳ್ತಾರೆ. ತುಂಬಾನೇ ಕಷ್ಟವನ್ನ ಪಟ್ಟು ಬಿಟ್ಟು ಇನ್ನೇನು ಆ ಗಾಡಿಯನ್ನ ಆಚೆಗೆ ತಳ್ಳಿ ಬಿಡ್ತಾ ಇದೀವಿ ಅನ್ನೋ ಕೊನೆಯ ಕ್ಷಣದಲ್ಲಿ ಆ ಬ್ರಿಡ್ಜ್ ಮುರಿದು ಹೋಗಿ ಬಿದ್ದು ಬಿಡ್ತಾ ಇದೆ. ಹೇಗೋ ಕಷ್ಟವನ್ನ ಪಟ್ಕೊಂಡು ಎಲ್ಲರೂ ಬದುಕುಳಿತಾರೆ. ಬಟ್ ಆದ್ರೆ ಇವಾಗ ಇವರು ಎಂಟ್ರಿಯನ್ನ ಕೊಟ್ಟಿರ್ತಾ ಇರೋ ಕಾಡು ಒಂದು ಶಾಪಗ್ರಸ್ತ ಕಾಡಾಗಿರ್ತಾ ಇದೆ. ಇಲ್ಲಿಗೆ ಇದುವರೆಗುವೆ ಯಾರೆಲ್ಲ ಬಂದಿರ್ತಾ ಇದ್ದಾರೋ ಹಿಂತಿರುಗಿ ಯಾರನ್ನುವೆ ವಾಪಸ್ ಹೋಗಿರ್ತಾನೆ ಇಲ್ಲ. ನೆಕ್ಸ್ಟ್ ನಮ್ಮ ಗ್ಯಾಂಗಿನವರಿಗೆ ದಾರಿಯನ್ನ ತೋರಿಸೋದಿಕ್ಕಾಗಿ ಅಂತ ಹೇಳಿಬಿಟ್ಟು ಒಬ್ಬ ವ್ಯಕ್ತಿ ಬಂದಿರ್ತಾ ಇದ್ದಾನೆ ಅಲ್ವಾ, ಅವನಿಗೆ ಸರಿಯಾಗಿ ನಿದ್ರೆನೆ ಬರ್ತಾ ಇಲ್ಲ. ಕಣ್ಣನ್ನ ಮುಚ್ಚಿದ್ರೆ ಸಾಕು ಆ ವಿಚ್ಚು ತುಂಬಾನೇ ಡಿಫ್ರೆಂಟ್ ಆದ ವಿಚಿತ್ರವಾದ ವಿಷನ್ ಗಳನ್ನೆಲ್ಲ ಕೊಡ್ತಾ ಇದ್ದಾಳೆ. ಸೊ ಇದನ್ನೆಲ್ಲ ತಡ್ಕೊಳ್ಳೋದಿಕ್ಕೆ ಆಗ್ದಿರೋ ವ್ಯಕ್ತಿ ಏನನ್ನ ಮಾಡ್ತಾನೆ ಅಂದ್ರೆ ಅವಳ ಕಥೆಯನ್ನೇ ಮುಗಿಸಿ ಬಿಡೋಣ ಅಂತ ಹೇಳಿಬಿಟ್ಟು ಒಂದು ಆರವನ್ನ ತಗೊಂಡು ಅವಳ ಹತ್ತಿರಕ್ಕೆ ಬರ್ತಾನೆ. ಬಟ್ ಆದ್ರೆ ನಮ್ಮ ಬೆಹಮನ್ ಅಲ್ಲಿಗೆ ಬಂದು ಬಿಟ್ಟು ನಮ್ಮ ಕೆಲಸ ಪೂರ್ತಿ ಆಗುವವರೆಗೂ ಈ ವಿಚ್ಚು ಬದುಕಿನೇ ಇರ್ಬೇಕು, ಸೊ ಇವಳಿಗೆ ಏನನ್ನವೇ ಮಾಡಬಾರ್ದು ಅನ್ನೋದಾಗಿ ಅವನನ್ನ ತಡಿತಾನೆ. ಆದ್ರೆ ಇದೇ ಸಮಯಕ್ಕೆ ಸರಿಯಾಗಿ ಇದೊಂದು ಶಾಪಗ್ರಸ್ತ ಅರಣ್ಯವಾಗಿರ್ತಾ ಇರೋದ್ರಿಂದ ತುಂಬಾನೇ ಉಗ್ರವಾದ ಪ್ರಾಣಿಗಳೆಲ್ಲ ಬಂದು ಅಟ್ಯಾಕ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡಿಕೊಳ್ತಾವೆ. ಸೊ ಎಲ್ಲರೂ ಎಚ್ಚರಿಯಾಗಿ ಬಿಟ್ಟು ಆ ಕ್ರೂರ ಪ್ರಾಣಿಗಳಿಗೆ ಭೂತವನ್ನೇ ಬಿಡಿಸಿ ಹಾಕ್ತಾರೆ. ಇನ್ನುವೆ ನಾವು ಇಲ್ಲೇನೆ ಇದ್ರೆ ನಮ್ಮ ಕಥೆ ಮುಗಿದು ಹೋಗಿ ಬಿಡುತ್ತೆ ಅಂತ ಯೋಚನೆಯನ್ನ ಮಾಡಿಬಿಟ್ಟು ಎಲ್ಲರೂ ಬೇಗನೆ ಮುಂದುವರಿಯೋದಿಕ್ಕಾಗಿ ಟ್ರೈ ಅನ್ನ ಮಾಡ್ತಾರೆ. ಬಟ್ ಆದ್ರೆ ತುಂಬಾನೇ ಭಯಾನಕವಾದ ಕ್ರೂರವಾದ ಪ್ರಾಣಿಗಳೆಲ್ಲ ಇವರನ್ನ ಸುತ್ತುವರಿದು ಬಿಡ್ತಾವೆ. ಅವುಗಳು ಎಷ್ಟೊಂದು ಡೇಂಜರಸ್ ಆಗಿ ಇರ್ತಾ ಇದಾವೆ ಅಂದ್ರೆ ಅವುಗಳ ಜೊತೆಯಾಗಿ ಹೋರಾಡೋಕು ಕೂಡ ಅಸಾಧ್ಯವಾಗಿ ಬಿಟ್ಟಿರ್ತಾ ಇದೆ. ಸೊ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ನಮ್ಮ ಗ್ಯಾಂಗಿಗೆ ದಾರಿಯನ್ನ ತೋರಿಸೋದಿಕ್ಕೆ ಒಬ್ಬ ವ್ಯಕ್ತಿ ಬಂದಿರ್ತಾ ಇದ್ದ ಅಲ್ವಾ, ಆ ಕ್ರೂರವಾದ ಪ್ರಾಣಿಗಳು ಅವನ ಕಥೆಯನ್ನೇ ಮುಗಿಸಿ ಹಾಕಿ ಬಿಡ್ತಾವೆ. ಅವನನ್ನ ಕಾಪಾಡೋದಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ಕೂಡ ಸಾಧ್ಯವಾಗೋದಿಲ್ಲ. ಸೊ ಬೇಜಾರಾಗಿ ನಮ್ಮ ಗ್ಯಾಂಗು ಅವರ ಟ್ರಾವೆಲ್ ಅನ್ನ ಮುಂದುವರಿಸ್ತಾರೆ. ಇದೇ ರೀತಿಯಾಗಿ ಜರ್ನಿಯನ್ನ ಮುಂದುವರಿಸ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಸ್ಟಾಪ್ ಅನ್ನ ಮಾಡಿಬಿಟ್ಟು ನಮ್ಮ ವೆಹಮನು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಬಿಟ್ಟಿರ್ತಾ ಇದ್ದಾನೆ. ಇಷ್ಟು ದಿನಗಳಾಗಿ ತುಂಬಾನೇ ಕಷ್ಟವನ್ನ ಪಡ್ತಾ ಇದ್ರೆ ಕೂಡ ಆ ಪವಿತ್ರವಾದ ಜಾಗಕ್ಕೆ ನಾವು ಇನ್ನುವೇ ತಲುಪಿರ್ತಾನೆ ಇಲ್ಲ. ಈ ವಿಚ್ನ ಕಾರಣದಿಂದಾಗಿನೇ ಅಲ್ವಾ ಇಷ್ಟೊಂದು ಕಷ್ಟವೆಲ್ಲ ಆಗ್ತಾ ಇರೋದು, ಇವಳಿಂದಾನೇ ಅಲ್ವಾ ದುಷ್ಟ ಶಕ್ತಿಗಳೆಲ್ಲ ಜಾಗೃತವಾಗ್ತಾ ಇರೋದು. ಸೊ ಇವಳ ಕಥೆಯನ್ನ ಮುಗಿಸಿ ಬಿಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಆರವನ್ನ ತಗೊಂಡು ಅವಳ ಕಥೆಯನ್ನ ಮುಗಿಸೋದಿಕ್ಕಾಗಿ ಬರ್ತಾನೆ. ಬಟ್ ಆದ್ರೆ ಚರ್ಚಿನ ಫಾದರು ಈ ರೀತಿಯಾಗಿ ಮಾಡೋದು ಅಪರಾಧವಾಗುತ್ತೆ. ಸೊ ನಾವು ಬಂದಿರ್ತಾ ಇರೋ ಕರ್ತವ್ಯವನ್ನ ಪೂರ್ತಿ ಮುಗಿಸ್ಲೇಬೇಕು ಅನ್ನೋದಾಗಿ ನಮ್ಮ ಹೀರೋವನ್ನ ತಡೀತಾರೆ. ನೆಕ್ಸ್ಟ್ ನಮ್ಮ ಫೆಲ್ಸನ್ ಬಂದು ಬಿಟ್ಟು ನಾವು ಇಷ್ಟು ದಿನಗಳಾಗಿ ಕಷ್ಟವನ್ನ ಪಟ್ಟು ಹುಡುಕಿ ಬಂದಿರ್ತಾ ಇರೋ ಆ ಜೆಬ್ರಿಕ್ ಅನ್ನುವ ಪವಿತ್ರವಾದ ಸ್ಥಳ ಆ ಬೆಟ್ಟದ ತುದಿಯಲ್ಲಿ ಕಾಣಿಸ್ತಾ ಇದೆ ನೋಡು ಅನ್ನೋದಾಗಿ ಹೇಳ್ತಾನೆ. ಕೊನೆಗೂ ನಾವು ಆ ಡೆಸ್ಟಿನೇಷನ್ ಅನ್ನ ರೀಚ್ ಆಗಿ ಬಿಟ್ವಿ ಅನ್ನೋದಾಗಿ ಹೇಳ್ತಾನೆ. ಅಷ್ಟೇ ಎಲ್ಲರೂ ಜೋಶಿನಲ್ಲೇ ತುಂಬಾನೇ ಹ್ಯಾಪಿ ಆಗಿ ಬಿಟ್ಟು ಬೇಗನೆ ಅವರ ಜರ್ನಿಯನ್ನ ಮುಂದುವರಿಸಿ ಬಿಟ್ಟು ಕೊನೆಗೂ ಆ ಪವಿತ್ರವಾದ ಸ್ಥಳವಾಗಿರ್ತಾ ಇರೋ ಜೆಬ್ರಿಕ್ ಅನ್ನುವ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ತುಂಬಾನೇ ಪವಿತ್ರವಾದ ಚರ್ಚ್ ಆಗಿರ್ತಾ ಇದೆ. ಅಲ್ಲಿಗೆ ಬಂದ ನಂತರ ಯಾರಾದ್ರೂ ಇರ್ತಾ ಇದ್ರೆ ಡೋರ್ ಅನ್ನ ಓಪನ್ ಮಾಡಿ ಅಂತ ಬಡಿದು ಕೇಳ್ಕೋಬೇಕಾದ್ರೆ ಎಷ್ಟು ಹೊತ್ತು ಕಾದ್ರೂ ಡೋರ್ ಅನ್ನ ಯಾರು ತೆಗಿತಾನೆ ಇಲ್ಲ. ಸೊ ನಮ್ಮ ಗ್ಯಾಂಗಿನಲ್ಲಿ ಇರ್ತಾ ಇರುವ ಚಿಕ್ಕ ಹುಡುಗ ಒಂದು ಗೋಡೆಯನ್ನೇ ಹಾರಿ ಬಿಟ್ಟು ಅವನೇನೆ ಡೋರ್ ಅನ್ನ ಓಪನ್ ಮಾಡ್ತಾನೆ. ನಂತರ ಎಲ್ಲರೂ ಸೇರಿ ಬಿಟ್ಟು ಒಳಗಡೆಗೆ ಬರ್ಬೇಕಾದ್ರೆ ಅಲ್ಲಿ ಒಂದೇ ಒಂದು ಮನುಷ್ಯ ಕೂಡ ಕಾಣ್ತಾನೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಚರ್ಚಿನ ಒಳಗಡೆಗೆನೆ ಬಂದು ನೋಡ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಗ್ಯಾಂಗು ಗಾಬರಿಯಾಗಿ ಬಿದ್ದು ಬಿಡ್ತಾ ಇದ್ದಾರೆ. ಏನಕ್ಕಾಗಿ ಅಂದ್ರೆ ಈ ಪವಿತ್ರ ಸ್ಥಾನದಲ್ಲಿ ಇರ್ತಾ ಇರುವ ಫಾದರ್ ಗಳಿಗೂ ಕೂಡ ಆ ಘೋರವಾದ ಕಾಯಿಲೆ ಅಂಟು ಬಿಟ್ಟಿರ್ತಾ ಇದೆ. ಅಷ್ಟೇ ಇದನ್ನು ನೋಡುವ ನಮ್ಮ ಗ್ಯಾಂಗಿನವರು ಸಂಪೂರ್ಣ ಜಗತ್ತಿನಲ್ಲೇ ಪವಿತ್ರವಾದ ಸ್ಥಳ
ಇದು. ಇಂತಹ ಜಾಗದಲ್ಲಿ ದುಷ್ಟಶಕ್ತಿಯ ಪ್ರಭಾವ ಬೀರೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ಗಾಬರಿ ಆಗ್ತಾರೆ. ನಂತರ ಈ ಚರ್ಚಿನಲ್ಲಿ ಇರ್ತಾ ಇರುವ ಫಾದರ್ಸ್ ಗಳು ಸೋಲಮನ್ ಬುಕ್ ಅನ್ನ ಕಾಪಿಯನ್ನ ಮಾಡಿಬಿಟ್ಟು ಜಗತ್ತಿಗೆನೆ ಅದನ್ನ ಸ್ಪ್ರೆಡ್ ಮಾಡೋದಿಕ್ಕಾಗಿ ಅದನ್ನ ಬರೆಯೋದಿಕ್ಕಾಗಿ ಟ್ರೈ ಅನ್ನ ಮಾಡಿರ್ತಾ ಇದ್ದಾರೆ. ಅಂಡ್ ಒರಿಜಿನಲ್ ಸೋಲಮನ್ ಬುಕ್ ಕೂಡ ಇವರ ಹತ್ರನೇ ಇದ್ದಿರ್ತಾ ಇದೆ. ಸೊ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಆ ಕಾಯಿಲೆ ಇವರಿಗೂ ಕೂಡ ಅಂಟಿಬಿಟ್ಟು ಸಾಯುವ ಸ್ಟೇಜ್ ಗೆನೆ ಬಂದು ಬಿಟ್ಟಿರ್ತಾ ಇದ್ದಾರೆ. ಅಷ್ಟೇ ಇದನ್ನೆಲ್ಲ ನೋಡುವ ನಮ್ಮ ಹೀರೋಸು ಈ ಜಗತ್ತನ್ನ ಕಾಪಾಡೋದಿಕ್ಕೆ ಈ ಚರ್ಚೆ ನಮ್ಮ ಕೊನೆಯ ನಂಬಿಕೆಯಾಗಿರ್ತಾ ಇತ್ತು. ಆದ್ರೆ ಇವಾಗ ನೋಡಿದ್ರೆ ಅದು ಕೂಡ ಹೊರಟು ಹೋಗಿ ಬಿಟ್ಟಿರ್ತಾ ಇದೆ. ಅಂಡ್ ಇನ್ನು ಕೊನೆಯದಾಗಿ ಉಳಿದಿರ್ತಾ ಇರೋ ನಂಬಿಕೆ ಅಂದ್ರೆ ಈ ಸೋಲಮನ್ ಬುಕ್ಕಿನಲ್ಲಿ ಇರ್ತಾ ಇರುವ ಮಂತ್ರಗಳು. ಬಟ್ ಆದ್ರೆ ಅದನ್ನ ಪ್ರಯೋಗವನ್ನ ಮಾಡೋದಿಕ್ಕೆ ಈ ಫಾದರ್ಸ್ ಗಳು ಸಾಯುವ ಸ್ಟೇಜ್ ಗೆನೆ ಬಂದ್ಬಿಟ್ಟಿರ್ತಾ ಇದ್ದಾರೆ ಅಲ್ವಾ. ಆದ್ರಿಂದ ನಮ್ಮ ಗ್ಯಾಂಗಿನ ಜೊತೆಯಾಗಿನೇ ಬಂದಿರ್ತಾರೋ ಒಬ್ಬ ಫಾದರಿಗೆನೆ ಇನ್ನು ನೀವೇನೆ ಈ ಮಂತ್ರಗಳನ್ನೆಲ್ಲ ಸ್ಪೆಲ್ ಮಾಡಿ ರಿಚುವಲ್ ಗಳನ್ನ ಮಾಡಿಬಿಟ್ಟು ಸಂಪೂರ್ಣ ಜಗತ್ತನ್ನ ರಕ್ಷಣೆಯನ್ನ ಮಾಡ್ಬೇಕು ಅನ್ನೋದಾಗಿ ಕೇಳಿಕೊಳ್ತಾರೆ. ಇವಾಗ ಕೊಡ್ತಾರೆ ನೋಡಿ ಒಂದು ಸರಿಯಾದ ಟ್ವಿಸ್ಟ್ ಅನ್ನ. ಸರಿ ಓಕೆ ಅಂತ ಹೇಳಿಬಿಟ್ಟು ಆ ಫಾದರ್ ಕೂಡ ಆ ಸೋಲಮನ್ ಬುಕ್ ಅನ್ನ ಓಪನ್ ಮಾಡಿಬಿಟ್ಟು ಮಂತ್ರಗಳನ್ನ ಸ್ಪೆಲ್ ಮಾಡೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾರೆ. ಬಟ್ ಆದ್ರೆ ಈ ಮಂತ್ರಗಳಿಂದ ಮಾಟಗಾತಿಯ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರ್ತಾನೆ ಇಲ್ಲ. ಅಂಡ್ ಅವಳ ವಾಯ್ಸ್ ಬೇರೆ ತುಂಬಾನೇ ವಿಚಿತ್ರವಾಗಿ ಗಂಡಸರ ರೀತಿಯಾಗಿ ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಪ್ರತಿಯೊಬ್ಬರಲ್ವೇ ಕೆಟ್ಟ ಗುಣಗಳು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಅದ್ರಿಂದ ನಮ್ಮ ವೆಹಮನ್ನಲ್ಲಿ ಇರ್ತಾ ಇರುವ ಕೆಟ್ಟ ಗುಣಗಳು ಯಾವ್ದ್ಯಾವ್ದು ಅನ್ನೋದನ್ನ ಹೇಳೋದಿಕ್ಕೆ ಶುರುವನ್ನ ಮಾಡುತ್ತೆ. ಅಷ್ಟೇ ಇದನ್ನ ನೋಡುವ ಅಲ್ಲಿನ ಫಾದರ್ಗೆ ಅರ್ಥವಾಗಿ ಬಿಡುತ್ತೆ, ಇವಳು ಒಂದು ಸಾಮಾನ್ಯವಾದ ಮಾಟಗಾತಿ ಅಲ್ವೇ ಅಲ್ಲ, ಒಂದು ಮಹಾ ದುಷ್ಟಶಕ್ತಿ ಆತ್ಮ ಇವಳ ಒಳಗಡೆ ಇರ್ತಾ ಇದೆ. ಅಂಡ್ ಆ ದುಷ್ಟಶಕ್ತಿ ಬೇರೆ ಯಾರ್ವೇ ಅಲ್ಲ, ನರಕ ಲೋಕದ ದೇವತೆ ಆಗಿರ್ತಾರೋ ಲೂಸಿಫರ್. ಅಂಡ್ ಇದೇ ನರಕ ಲೋಕದ ಅಧಿಪತಿ ಆಗಿರ್ತಾರೋ ಲೂಸಿಫರ್ ನಮ್ಮ ಸಂಪೂರ್ಣ ಜಗತ್ತಿಗೆ ಆ ಕ್ರೂರವಾದ ಕಾಯಿಲೆಯನ್ನ ಹರಡಿಸಿರ್ತಾ ಇರೋದು. ಅಂಡ್ ಈ ದುಷ್ಟಶಕ್ತಿ ಬಯಸಿದ್ರೆ ಯಾವಾಗ್ಲೂ ನಮ್ಮನ್ನ ಕೊಂದು ಬಿಡ್ತಾ ಇತ್ತು. ಆದ್ರೆ ಈ ದುಷ್ಟಶಕ್ತಿ ಆ ರೀತಿ ಮಾಡ್ದಿರಾ ತನ್ನ ದಾರಿಗೆ ಯಾರ್ಯಾರು ಅಡ್ಡವಾಗಿ ಬರ್ತಾರೋ ಅವರ ಕಥೆಯನ್ನ ಮಾತ್ರ ಮುಗಿಸಿ ಬರ್ತಾ ಇದೆ. ಅಂಡ್ ಇನ್ನೊಂದ್ ವಿಷಯ ಏನು ಅಂದ್ರೆ ಈ ಪವಿತ್ರವಾದ ಸ್ಥಳದ ಶಕ್ತಿಯನ್ನ ಬಳಸ್ಕೊಂಡು ಸಂಪೂರ್ಣ ನರಕ ಲೋಕದ ದುಷ್ಟಶಕ್ತಿಗಳನ್ನ ಈ ಭೂಲೋಕಕ್ಕೆ ತಂದು ಬಿಟ್ಟು ಈ ಭೂಲೋಕದಲ್ಲಿ ಇರ್ತಾ ಇರುವ ಜನರನ್ನ ಸಂಪೂರ್ಣವಾಗಿ ನಾಶವನ್ನ ಮಾಡಿಬಿಟ್ಟು ತನ್ನ ಆಡಳಿತವನ್ನ ಇಲ್ಲೂ ಕೂಡ ಸ್ಥಾಪಿಸೋದಿಕ್ಕಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. ನೆಕ್ಸ್ಟ್ ನಾವು ಇನ್ನು ತಡವನ್ನ ಮಾಡ್ಲೇಬಾರ್ದು ಅಂತ ಹೇಳಿಬಿಟ್ಟು ಫಾದರ್ ಮಂತ್ರಗಳನ್ನ ಸ್ಪೆಲ್ ಮಾಡೋದಿಕ್ಕಾಗಿ ಶುರುವನ್ನ ಮಾಡಿಕೊಳ್ತಾರೆ. ಬಟ್ ಆದ್ರೆ ದುಷ್ಟಶಕ್ತಿ ಮಂತ್ರಗಳನ್ನ ಸ್ಪೆಲ್ ಮಾಡಿದಷ್ಟುವೆ ಇನ್ನಷ್ಟು ಶಕ್ತಿಯನ್ನ ಪಡ್ಕೊಳ್ತಾ ಇದೆ. ನಂತರ ಒಂದು ವಿಚಿತ್ರವಾದ ರೂಪಕ್ಕೆನೆ ಬದಲಾಗ್ತಾ ಇದೆ. ನೆಕ್ಸ್ಟ್ ಅದನ್ನ ಒಂದು ಸೆಲ್ ನ ಒಳಗಡೆ ಕೂಡಾಕಿ ಮಡಗಿರ್ತಾ ಇದ್ರು ಅಲ್ವಾ, ಆ ಪೂರ್ತಿಯಾದ ಸೆಲ್ಗೆನೆ ಬೆಂಕಿಯನ್ನ ಕೊಚ್ಚಿಸಿ ಬಿಟ್ಟು ಹೊರಗಡೆಗೆ ಎಂಟ್ರಿಯನ್ನ ಕೊಡುತ್ತೆ. ಡೈರೆಕ್ಟ್ ಆಗಿ ಆ ಫಾದರ್ ನ ಹತ್ತಿರಕ್ಕೆ ಬಂದು ಬಿಟ್ಟು ಮಂತ್ರಗಳನ್ನ ಸ್ಪೆಲ್ ಮಾಡೋದನ್ನ ತಡೆಯೋದಿಕ್ಕಾಗಿ ಅವರ ಮೇಲೆ ದಾಳಿಯನ್ನ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ನಮ್ಮ ಫಾದರು ಅವರ ಹತ್ರವಾಗಿ ಇರ್ತಾ ಇರೋ ಮಂತ್ರ ಜಲವನ್ನ ಆ ದುಷ್ಟಶಕ್ತಿಯ ಮೇಲೆ ಎರಚಿ ಬಿಡ್ತಾರೆ. ಅಷ್ಟೇ ಆ ದುಷ್ಟಶಕ್ತಿ ಒಂದು ಹಾರುವ ವಿಚಿತ್ರವಾದ ಪಕ್ಷಿಯ ರೂಪಕ್ಕನೆ ಬದಲಾಗಿ ಬಿಟ್ಟು ಅಲ್ಲಿಂದ ಹಾರಿ ಹೊರಟೋಗುತ್ತೆ. ನೆಕ್ಸ್ಟ್ ನಮ್ಮ ಫಾದರು ಈ ಮಂತ್ರ ಜಲದ ಅವಶ್ಯಕತೆ ನನಗೆ ತುಂಬಾ ಇರ್ತಾ ಇದೆ, ಸೊ ಇನ್ನಷ್ಟು ಮಂತ್ರ ಜಲ ಬೇಕು ಅನ್ನೋದಾಗಿ ಹೇಳ್ತಾರೆ. ನೆಕ್ಸ್ಟ್ ಎಲ್ಲರೂ ಚರ್ಚಿನ ಒಳಗಡೆಗೆನೆ ಬಂದು ಬಿಟ್ಟು ಇನ್ನಷ್ಟು ಮಂತ್ರ ಜಲವನ್ನ ಸ್ಟೋರ್ ಮಾಡಿಕೊಳ್ತಾರೆ. ಆ ನಂತರ ಮತ್ತೆ ಆ ಸೋಲಮನ್ ಬುಕ್ ಅನ್ನ ಎತ್ಕೊಂಡು ಮಂತ್ರಗಳನ್ನ ಸ್ಪೆಲ್ ಮಾಡೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾರೆ. ಈ ಬಾರಿ ಹೇಳುವ ಮಂತ್ರಗಳು ಏನಕ್ಕಾಗಿ ಅಂದ್ರೆ ಆ ನರಕ ಲೋಕದ ಅಧಿಪತಿ ಆಗಿರ್ತಾರೋ ದುಷ್ಟಶಕ್ತಿಯನ್ನ ಕರೆಯೋದಿಕ್ಕಾಗಿ. ಸೊ ಇದೇ ರೀತಿಯಾಗಿ ಮಂತ್ರಗಳನ್ನ ಸ್ಪೆಲ್ ಮಾಡ್ತಾ ಇರ್ಬೇಕಾದ್ರೆ ನರಕ ಲೋಕದ ದುಷ್ಟಶಕ್ತಿ ಉಗ್ರ ರೂಪದೊಂದಿಗೆ ಅಲ್ಲಿಗೆ ಎಂಟ್ರಿಯನ್ನ ಕೊಡುತ್ತೆ. ನಂತರ ಏನನ್ನ ಮಾಡುತ್ತೆ ಅಂದ್ರೆ ಆಲ್ರೆಡಿ ತುಂಬಾ ಜನ ಫಾದರ್ಸ್ ಗಳು ಕಾಯಿಲೆಯಿಂದ ತೀರಿ ಹೋಗಿ ಬಿಟ್ಟಿರ್ತಾ ಇದ್ದಾರೆ ಅಲ್ವಾ, ಅವರ ಬಾಡಿಗೆ ತನ್ನ ದುಷ್ಟಶಕ್ತಿಗಳ ಅಂಶವನ್ನ ಬಿಟ್ಟು ಬಿಟ್ಟು ಆ ಫಾದರ್ಸ್ ಗಳನ್ನುವೆ ಕೂಡ ದುಷ್ಟಶಕ್ತಿಯಾಗಿ ಬದಲಾಯಿಸಿ ಬಿಡ್ತಾ ಇದೆ. ಅಷ್ಟೇ ಎಲ್ಲ ಫಾದರ್ಸ್ ಗಳು ಎಚ್ಚರಿಯಾಗಿ ಬಿಟ್ಟು ನಮ್ಮ ಟೀಮಿನ ವಿರುದ್ಧವಾಗಿ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಒಂದು ಮಾಸಾದ ಫೈಟ್ ನಡೀತಾ ಫಾದರ್ಸ್ ಗಳು ಸೋಲೋಮನ್ ಬುಕ್ಕಿನ ಕಾಪಿಯನ್ನ ಬರೆದು ಮಡಗಿರ್ತಾ ಇದ್ರು ಅಲ್ವಾ, ಆ ಎಲ್ಲ ಕಾಪಿಗಳನ್ನುವೆ ಈ ದುಷ್ಟಶಕ್ತಿಗಳು ಬೆಂಕಿಯನ್ನ ಕೊಚ್ಚಿಸಿ ಬೂದಿಯನ್ನ ಮಾಡಿ ಬಿಡ್ತಾವೆ. ನಮ್ಮ ಹೀರೋಸ್ ಗಳಂತೂ ಮಾಸಾದ ಫೈಟ್ ಅನ್ನೇ ಮಾಡ್ತಾ ಇದ್ದಾರೆ. ಹಾಗೇನೆ ಒಬ್ಬ ಫಾದರ್ ಮಂತ್ರಗಳನ್ನ ಸ್ಪೆಲ್ ಮಾಡ್ತಾ ಇದ್ದ ಅಲ್ವಾ, ಆ ನರಕದ ರಾಕ್ಷಸ ಅಲ್ಲಿಗೆನೆ ಬಂದು ಬಿಟ್ಟು ನಮ್ಮ ಫಾದರ್ ನ ಕಥೆಯನ್ನೇ ಮುಗಿಸಿ ಹಾಕಿ ಬಿಡ್ತಾನೆ. ನೆಕ್ಸ್ಟ್ ನಮ್ಮ ಗ್ಯಾಂಗಿನಲ್ಲಿ ಇರ್ತಾ ಇರುವ ಚಿಕ್ಕ ಹುಡುಗ ಆ ಸೋಲಮನ್ ಬುಕ್ ಅನ್ನ ಎತ್ಕೊಂಡು ಮಂತ್ರಗಳನ್ನ ಸ್ಪೆಲ್ ಮಾಡೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾನೆ. ಬಟ್ ಆದ್ರೆ ಆ ನರಕದ ರಾಕ್ಷಸ ನಮ್ಮ ಚಿಕ್ಕ ಹುಡುಗನ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡೋದಿಕ್ಕಾಗಿ ಬರ್ಬೇಕಾದ್ರೆ ನಮ್ಮ ಫೆಲ್ಸನ್ ಆ ದುಷ್ಟಶಕ್ತಿಯನ್ನ ಬಂದು ಹಿಡ್ಕೊಳ್ಳೋದಿಕ್ಕಾಗಿ ನೋಡ್ತಾನೆ. ಅಷ್ಟೇ ನಮ್ಮ ಫೆಲ್ಸನ್ ಮತ್ತೆ ಆ ರಾಕ್ಷಸನ ನಡುವೆ ಒಂದು ಮಾಸಾದ ಫೈಟ್ ನಡೆಯುತ್ತೆ. ಬಟ್ ಆದ್ರೆ ಒಂದು ಸ್ಟೇಜ್ ನಲ್ಲಿ ಆ ರಾಕ್ಷಸ ನಮ್ಮ ಫೆಲ್ಸನಿಗೆ ಬೆಂಕಿಯನ್ನ ಕೊಚ್ಚಿಸಿ ಬಿಟ್ಟು ಬೂದಿಯನ್ನ ಮಾಡಿ ಹಾಕಿ ಬಿಡುತ್ತೆ. ಅಷ್ಟೇ ಇದನ್ನೆಲ್ಲ ನೋಡಿ ತುಂಬಾನೇ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ವೆಹಮನ್ನು ಒಂದು ಚಾಕುವನ್ನೇ ತಂದು ಸೊರಿಯಾಗಿ ಅದಕ್ಕೆ ಚುಚ್ಚಬೇಕಾದ್ರೆ ಆ ದುಷ್ಟ
ದುಷ್ಟಶಕ್ತಿ ಕೂಡ ನಮ್ಮ ವೆಹಮನ್ನ ಮೇಲೆ ಬ್ಯಾಕ್ ಟು ಬ್ಯಾಕ್ ಆಗಿ ಅಟ್ಯಾಕ್ ಅನ್ನ ಮಾಡಿ ಬಿಟ್ಟು ಸಾಯುವ ಸ್ಟೇಜ್ಗೆನೆ ತಂದು ಬಿಡ್ತಾ ಇದೆ. ಇನ್ನೇನು ನಮ್ಮ ವೆಹಮನ್ನ ಕಥೆಯನ್ನು ಕೂಡ ಮುಗಿಸಿ ಬಿಡ್ತಾ ಇದೆ ಎನ್ನುವ ಕೊನೆಯ ಕ್ಷಣದಲ್ಲಿ ನಮ್ಮ ಗ್ಯಾಂಗಿನ ಚಿಕ್ಕ ಹುಡುಗ ಮಂತ್ರಗಳನ್ನ ಸ್ಪೆಲ್ ಮಾಡ್ತಾ ಇದ್ದ ಅಲ್ವಾ. ಸೊ ಎಲ್ಲಾ ಮಂತ್ರಗಳನ್ನ ಸ್ಪೆಲ್ ಮಾಡಿಬಿಟ್ಟು ಆ ರಿಚುವಲ್ ಅನ್ನ ಮುಗಿಸಿ ಬಿಡ್ತಾನೆ. ಅಷ್ಟೇ ಇದರ ಪರಿಣಾಮವಾಗಿ ಆ ನರಕದ ರಾಕ್ಷಸ ಪೂರ್ತಿಯಾಗಿ ಬೆಂಕಿ ಕಚ್ಕೊಂಡು ಉರಿಯೋದಕ್ಕಾಗಿ ಶುರುವಾಗಿ ಬಿಡ್ತಾನೆ. ಆ ನಂತರ ಆ ನರಕದ ದೇವತೆ ಆಗಿರ್ತಾ ಇರೋ ಲೂಸಿಫರ್ ಈ ಮಂತ್ರಗಳ ಪ್ರಭಾವದಿಂದ ಹಿಂತಿರುಗಿ ನರಕ ಲೋಕಕ್ಕೆ ವಾಪಸ್ ಹೋಗಿ ಬಿಡುತ್ತೆ. ಅಂಡ್ ಆ ಹುಡುಗಿಗೂ ಕೂಡ ಲೂಸಿಫರ್ ನಿಂದ ಬಿಡುಗಡೆ ಸಿಗುತ್ತೆ. ನೆಕ್ಸ್ಟ್ ನಮ್ಮ ವೆಹಮೆನ್ನು ಸಾಯುವ ಮುಂಚೆ ನಮ್ಮ ಗ್ಯಾಂಗಿನ ಚಿಕ್ಕ ಹುಡುಗನಿಗೆ ಆ ಹುಡುಗಿಯನ್ನ ನೀನು ಚೆನ್ನಾಗಿನೇ ನೋಡ್ಕೊನೋದಾಗಿ ಹೇಳಿಬಿಟ್ಟು ತೀರಿ ಹೋಗಿ ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಆ ಹುಡುಗಿ ಮತ್ತೆ ನಮ್ಮ ಹುಡುಗ ಇಬ್ಬರವೇ ಸೇರಿ ಬಿಟ್ಟು ನಮ್ಮ ವೆಹಮೆನ್ನು ಫಾದರ್ ಫೆಲ್ಸನ್ 3 ಜನರಿಗೂ ಫಿನರಲ್ ಅನ್ನ ಮಾಡಿ ಮುಗಿಸ್ತಾರೆ. ನೆಕ್ಸ್ಟ್ ಆ ಹುಡುಗಿ, ನೀವು ಯಾರು ಅನ್ನೋದು ನನಗೆ ಖಂಡಿತ ಗೊತ್ತಿರ್ತಾ ಇಲ್ಲ, ಆದ್ರೆ ನೀವೆಲ್ಲರೂ ಸೇರಿ ಬಿಟ್ಟು ನನ್ನನ್ನ ಕಾಪಾಡಿರ್ತಾ ಇದ್ದೀರಾ, ನಾನು ಜೀವನ ಪೂರ್ತಿ ನಿಮಗೆ ಋಣಿಯಾಗಿರ್ತೀನಿ ಅನ್ನೋದಾಗಿ ಹೇಳಿಬಿಟ್ಟು ಅವರನ್ನ ಕಳ್ಕೊಂಡಿರೋದಾಗಿ ಫೀಲ್ ಅನ್ನ ಮಾಡಿಕೊಳ್ತಾಳೆ. ಆ ನಂತರ ನಮ್ಮ ಚಿಕ್ಕ ಹುಡುಗ ಕೂಡ ತುಂಬಾನೇ ಫೀಲ್ ಅನ್ನ ಮಾಡ್ಕೊಂಡು ಆ ಸೋಲೋಮನ್ ಬುಕ್ ಇರ್ತಾ ಇದೆ ಅಲ್ವಾ, ಅದನ್ನ ಅವನ ಜೊತೆಯಾಗಿನೇ ಎತ್ಕೊಂಡು ಬರ್ತಾನೆ. ನಂತರ ಇಬ್ಬರವೇ ಸೇರಿ ಬಿಟ್ಟು ಆ ಜಾಗದಿಂದಾನೇ ಹೊರಟು ಬರ್ತಾರೆ. ಒಂದು ದುಷ್ಟಶಕ್ತಿಯ ಕಾರಣದಿಂದಾಗಿ ಸಂಪೂರ್ಣ ಜಗತ್ತಿಗೆ ಒಂದು ವಿಚಿತ್ರವಾದ ಕಾಯಿಲೆ ಹರಡು ಬಿಟ್ಟಿರ್ತಾ ಇರೋದ್ರಿಂದ ಅದನ್ನ ಭೇದಿಸೋದಿಕ್ಕೆ ಒಂದು ಸಾಹಸೀಯ ತಂಡ ಹೊರಟು ಬಿಟ್ಟು ಅದ್ರಲ್ಲಿವೆ ಇಬ್ಬರು ಮಹಾವೀರರು ತಮ್ಮ ಶಕ್ತಿಯನ್ನೆಲ್ಲ ಪ್ರಯೋಗವನ್ನ ಮಾಡಿಬಿಟ್ಟು ಕೊನೆಗೆ ಜಗತ್ತನ್ನ ಕಾಪಾಡೋದಿಕ್ಕೆ ತಮ್ಮ ಪ್ರಾಣವನ್ನು ಕೂಡ ತ್ಯಾಗವನ್ನ ಮಾಡಿ ಬಿಟ್ಟಿರ್ತಾ ಇದ್ದಾರೆ. ಅಂಡ್ ನಮ್ಮ ಒಂದು ಸಾಹಸೀಯ ತಂಡ ಸಂಪೂರ್ಣ ಜಗತ್ತನ್ನ ದುಷ್ಟಶಕ್ತಿಯ ಕೈಯಿಂದ ಕಾಪಾಡುತ್ತೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಗೈಸ್, ಈ ಮೂವಿ ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿ ಇರ್ತಾ ಇದೆ ಅಲ್ವಾ. ಸೊ ಇಂಥದೇ ಮೂವಿಗಳು ನಿಮಗೆ ಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಮೋಟಿವೇಶನ್ ಅನ್ನ ಕೊಡ್ಬೇಕು ಅಲ್ವಾ. 2024 ಮುಗಿಯೋದ್ರ ಒಳಗಡೆ 10K ಅನ್ನ ರೀಚ್ ಆಗೋದಿಕ್ಕೆ ಒಂದು ಪುಟ್ಟದಾದ ಆಸೆಯನ್ನ ಮಡಗಿರ್ತಾ ಇದ್ವಿ. ಸಬ್ಸ್ಕ್ರೈಬ್ ಅನ್ನ ಮಾಡಿ ನಮಗೆ ಮೋಟಿವೇಶನ್ ಅನ್ನ ಕೊಡಿ ಅಂತ ನಾವು ಎಷ್ಟೇ ಕೇಳಿದ್ರುವೆ ಯಾರುವೆ ಸಬ್ಸ್ಕ್ರೈಬ್ ನ ಬಟನ್ ಕಡೆಗೆ ತಿರುಗಿನೇ ನೋಡ್ತಾ ಇಲ್ಲ. ಆದ್ರೂ ಪರವಾಗಿಲ್ಲ, ಇಂಥದೇ ಸೂಪರ್ ಆದ ಮೂವಿಗಳನ್ನ ಕೊಡೋದು ಮೂವಿ ಮಾಯಲೋಕದ ಕರ್ತವ್ಯ. ಮುಂದೆನೂ ಕೂಡ ಇದೇ ರೀತಿಯಾದ ಮಾಸಾದ ಮೂವಿಗಳನ್ನ ನಿಮಗಾಗಿ ತರ್ತಾನೆ ಇರುತ್ತೆ. ಅಂಡ್ ಈ ಮೂವಿ ಹೇಗಿತ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬಿಡಿ. ಒಂದ್ ವೇಳೆ ನಾವು ಕಷ್ಟ ಪಡ್ತಿರೋದು ನಿಮಗೆ ಇಷ್ಟವಾಗಿರ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಾ ಇರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೂಡ ಕೊಟ್ಟು ಬಿಡಿ. ಸರಿ, ಓಕೆ. ದ ವಿಚರ್ ಅನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಕೇಳ್ಕೊಳ್ತಾನೆ ಇದ್ದೀರಾ. ಯಾವ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು ಕೂಡ ವಿಚರ್ ಅನ್ನ ಕಂಟಿನ್ಯೂ ಅನ್ನ ಮಾಡಿ ಅನ್ನೋದಾಗಿನೇ ಕೇಳ್ತಾ ಇದ್ದೀರಾ ಅಲ್ವಾ. ನಿಮಗಾಗಿನೇ ದ ವಿಚರ್ ಅನ್ನ ಕಂಟಿನ್ಯೂ ಅನ್ನ ಮಾಡೋದಿಕ್ಕೆ ಮತ್ತೆ ಬರ್ತಾ ಇದ್ದೀನಿ. ಸೊ ದ ವಿಚರ್ ಅನ್ನ ನೋಡೋದಿಕ್ಕೆ ಎಲ್ಲರೂ ಸೂಪರ್ ಆಗಿನೇ ರೆಡಿಯಾಗಿ ಬಿಡಿ. ಸದ್ಯದಲ್ಲೇ ದ ವಿಚರ್ ನ ಕಂಟಿನ್ಯೂಯೇಷನ್ ನಿಮಗಾಗಿನೇ ಬರ್ತಾ ಇದೆ. ಹಾಗಿದ್ರೆ ಸಿಗೋಣ ಮುಂದಿನ ಒಂದು ಸೂಪರ್ ಆದ ಮಾಸ್ ಆಗಿರ್ತಾ ಇರೋ ವಿಡಿಯೋದ ಜೊತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.